ನಾವಿಬ್ರು ಸುಳ್ಳು ಹೇಳ್ತಾ ಇದ್ವಿ ಅನ್ಕೊಂಡು ಹೊಡೆದ್ರು ನೋಡು, ಅವ್ರು ಹೊಡೆದಿದ್ದು ಏಟ್ಕಲ್ಕ ಟಿಕೆಟ್ ಇಲ್ಲಿಕ್ಕಿ ಗೆಪ್ತಿಗೆ ಬಂತು. ಆ ಕಾಲಕ್ಕೇನೆ ವಾರಕ್ಕೆ 8,000-10,000 ದುಡಿತಾ ಇದ್ದೆ. ಒಂದು ಸೈಟ್ ಬೆಲೆ 1.5 ಲಕ್ಷ ಇತ್ತು ಅವಾಗ. ವರ್ಷಕ್ಕೂ ಒಂದು ಸೈಟು ಏನೋ ಮಾಡಿ ತೋರ್ಸಯ್ಯ, ಏನೋ ಮಾಡಕ್ ಬರಂಗಿಲ್ಲ, ನಾನು ಯಾಕೆ ಸುಮ್ಮನೆ ಇಲ್ಲಿ ಬರ್ತಿದ್ದೆ ಅಂತ. ಅವ್ರು ಒಂದು ಸೆಕೆಂಡು ಹಿಂಗೆ ನೋಡಿದ್ರು, ಯಾವನ್ ಬಂದ್ಬಿಟ್ಟು ನೀನು ಇಲ್ಲಿ ಅಂತ. ಬಿಡ ಆಯ್ತು ಈಗ ಕೊಡ್ತೀನಿ ಬಿಡು. ನಾನು ಒಂದಷ್ಟು ವರ್ಷ ಡಿಪ್ರೆಷನ್ ಅಲ್ಲಿದ್ದೆ, ಏನು ಮಾಡ್ಲಿಲ್ಲ. ನಾನು ಅವಾಗ ಮನೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ. ಅವಾಗಿನ ಮನಸ್ಥಿತಿ ಏನಿತ್ತು, ದೇಹ ಹಂಗೆ ಆಗ್ತಾ ಹೋಯ್ತು. ಅದಿಲ್ವಾ, ಇದಿದ್ಯಾ ಮಾಡ್ತಾ ಇರೋಣ, ಪರವಾಗಿಲ್ಲ, ತೊಂದರೆ ಏನಿಲ್ಲ, ಅದೇ ಮಾಡ್ತೀನಿ ಅಂತ ಹೋಗಿ ನಾನು 14 ವರ್ಷ ಕಳೆದಿದ್ದೀನಿ. ನನ್ನ ಪ್ರಕಾರ ಯಾವುದೂ ವ್ಯರ್ಥ ಅಲ್ಲ. ಈಗ ನೋಡಿ, ನಾನು ಅಲ್ಲಿಗೆ ಹೋಗ್ದಿರಾ ಟಿವಿಲೇ ಮಾಡ್ಕೊಂಡಿದ್ದೀರಾ, ಒಂದಷ್ಟು ದುಡ್ಡು ಮಾಡಿರ್ತಿದ್ದೆ. ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ, ಏನೇನೆಲ್ಲ ಪಾಸಿಬಿಲಿಟಿ ಇತ್ತು ಎಲ್ಲ ಮಾಡ್ಬೋದಿತ್ತು. ಆದರೆ ನಾನು ಕಮಲ್ ಹಾಸನ್ ಜೊತೆ ಆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೋಡಿ, ನನ್ನ ಜೊತೆ ಇದ್ದವ್ರು ಎಷ್ಟೊಂದು ಜನ ಸತ್ತೇ ಹೋದ್ರು, ಸುಮಾರು ಜನ ಸತ್ತೋದ್ರು. ಡಿಪ್ರೆಷನ್ ತಡೆಯೋಕ್ಕಾಗ್ದಿರಾ, ಕುಡ್ತಕ್ಕೆ ಬಿದ್ದು ಹೆಲ್ತ್ ಹಾಳು ಮಾಡ್ಕೊಂಡು. ಈಗ ನಿಮಗೆ ಗೊತ್ತಿರ್ಬೋದು, ನಮ್ಮ ಮೈಂಡ್ ಸೆಟ್ ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ಬಾಡಿ ಅದಕ್ಕೆ ಏನು ಹೇಳ್ತೀವಿ, ಸೈಕೋಸೊಮ್ಯಾಟಿಕ್ ಆರ್ಡರ್ಸ್ ಇರ್ಬೋದು, ಡಿಸಾರ್ಡರ್ಸ್ ಇರ್ಬೋದು, ಮನೋದೈಹಿಕ ಬೇನೆಗಳಿರ್ಬೋದು, ವರ ಇರ್ಬೋದು, ಅದು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಇದು ನನ್ನ ಸ್ಟ್ರಾಂಗ್ ನಂಬಿಕೆ, ನನ್ನ ಅನುಭವ ಕೂಡ. ಫಾರ್ ಎಕ್ಸಾಂಪಲ್ ಲೈಕ್ ಈಗ ಒಂದು ಪ್ರಯೋಗ ಏನು ಅಂದರೆ, ಒಬ್ಬನಿಗೆ 2 ಇಂಜೆಕ್ಷನ್ ಕೊಡ್ತಾರೆ ಕಣ್ಣು ಕಟ್ಬಿಟ್ಟು. ಅವನಿಗೆ ಹೇಳ್ತಾರೆ ಅಂದರೆ, ಅವನು ಮರಣದಂಡನೆಗೆ ಗುರಿಯಾದಂಥ ವ್ಯಕ್ತಿನ ಒಂದು ಪ್ರಯೋಗಕ್ಕೆ ಬಳಸ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಂಡು, ಅವನದು ಪರ್ಮಿಷನ್ ತೊಗೊಂಡು, ನಮ್ಮ ಮನಸ್ಥಿತಿ, ಮನಸ್ಸು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆ ಪ್ರಯೋಗ ಮಾಡ್ತಾರೆ. ಐ ಥಿಂಕ್ ಜರ್ಮನಿಯಲ್ಲಿ ನಂಗೆ ನೆನಪಿರಂಗೆ 2 ಸೂಜಿ ಇರೋದು, ಒಂದು ಇಂಜೆಕ್ಷನ್ ಕೊಡ್ತಾರೆ. ಅವನಿಗೆ ಫಸ್ಟೇ ಹೇಳಿರ್ತಾರೆ, ಒಂದು ಹಾವು ಕೈಲಿ ಕಚ್ಚಿಸ್ತೀವಿ ನಿನಗೆ, ನೀನು ಎಷ್ಟು ನಿಮಿಷದಲ್ಲಿ ಸಾಯ್ತೀಯಾ ಅನ್ನೋದ್ರ ಮೇಲೆ ನಾವು ಅದನ್ನು ಮುಂದಕ್ಕೆ ಅದರದ್ದು ಆ್ಯಂಟಿವೆನಮ್ ಮಾಡಬೇಕು. ಅಥವಾ ಅವ್ನಿಗೇನೋ ಕತೆ ಹೇಳ್ತಾರೆ. ನೋಡು, ಜನರಲ್ ಆಗಾದರೆ 7 ನಿಮಿಷದಲ್ಲಿ ಸತ್ತೋಗ್ತಾನೆ ಮನುಷ್ಯ, ಇಂತಿಂಥ ಇಂಪ್ಯಾಕ್ಟ್ ಆಗುತ್ತೆ ಅವ್ನ ದೇಹದ ಮೇಲೆ ಅಂತ ಅವ್ನಿಗೆಲ್ಲ ಫಸ್ಟೇ ಲೆಕ್ಚರ್ ಮಾಡ್ತಾರೆ. ಚೆನ್ನಾಗಿ ಲೆಕ್ಚರ್ ಮಾಡಿರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ತಾರೆ, 2 ನೀಡ್ಲಿರೋದು ಸುಮ್ಮನೆ ಒಂದ್ಸಲಿ ಹಿಂಗೆ ಚುಚ್ಚಿ ಬಿಟ್ಬಿಡ್ತಾರೆ. ಕರೆಕ್ಟಾಗಿ 7.5 ನಿಮಿಷಕ್ಕೆ ಒಂದು ಸತ್ತೋಗ್ತಾನೆ. ಆ್ಯಂಡ್ ಅದಕ್ಕಿಂತ ತುಂಬ ಶಾಕಿಂಗ್ ಏನು ಅಂದರೆ, ಅವ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇವ್ರು ಏನೇನು ಎಫೆಕ್ಟ್ ಆಗುತ್ತೆ ಬಾಡಿಲಿ ಅಂತ ಅವ್ನಿಗೆ ಹೇಳಿರ್ತಾರೆ. ಆ ಎಫೆಕ್ಟ್ ಬಾಡಿಲಿ ಆಗಿರುತ್ತೆ. ಅಂದರೆ ಮನಸ್ಸನ್ನು ತೊಗೊಂಬಿಟ್ಟಿದೆ, ದೇಹ ಹಂಗಾಗ್ಬಿಟ್ಟಿದೆ. ಇದನ್ನು ನಾನು 100% ನಂಬ್ತೀನಿ. ಇದಕ್ಕೆ ನಾನೇ ಉದಾಹರಣೆ, ಬೇರೆಯವ್ರದ್ದು ಬೇಡ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಾನು ಒಂದಷ್ಟು ವರ್ಷ ಡಿಪ್ರೆಷನಲ್ಲಿದ್ದೆ. ನನ್ನ ಸಿನಿಮಾ ಇನ್ನೇನು ಟೇಕ್ ಆಫ್ ಅನ್ನೋರು, ಅಡ್ವಾನ್ಸ್ ಕೊಡೋರು ಕ್ಯಾನ್ಸಲ್ ಆಗೋದು. ನಾನು ಯಾರ ಹತ್ರನೂ ಹುಡ್ಕೊಂಡು ಹೋಗಿರಲಿಲ್ಲ ಅಲ್ಲಿವರೆಗೂ. ಹೆಂಗೋ ಇವಾಗ ನಿಮ್ಮ ಮೂಲಕ ಯಾರೋ ಬರ್ತಾರೆ, ಈಗ ನಿಮ್ಮ ಹತ್ರ ಯಾರೋ ಬಂದು ನಾವು ಒಂದು ಸಿನಿಮಾ ನೋಡ್ಬೇಕು ಅಂತಿದ್ದೀವಿ, ಯಾರು ಕತೆ ಇದ್ದರೆ ನೀವು ನಮ್ಮವ್ರು ಇದ್ದಾರೆ ಇರಿ 1 ನಿಮಿಷ, ನೀವು ನನಗೆ ಹೇಳ್ದಂಗೆ. ಆ ಥರನೇ 6-7 ಸಲ ನಿಂತೋಯ್ತು. 7 ಸಲ 6-7 ಸಲ ನೀವು ಕನ್ಸು ಕಟ್ತೀರಾ, ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ತೀರಾ, ಬರೀತೀರಾ, ಅವ್ರಿಗೆ ನರೇಟ್ ಮಾಡ್ತೀರಾ. ಕಾಯ್ಕಣಿ ಸರ್ಗೆ ನಾನು ಟ್ರ್ಯಾಕ್ ಕಳಿಸಿದ್ದೆ, ಅವರು 1-2 ಪ್ಯಾರ ಬರೆದು ಈ ಟೋನಲ್ಲಿ ಇರಲಿ ಅಂದರು. ಆಯ್ತು ಸರ್, ನಾನು ಅಡ್ವಾನ್ಸ್ ಮಾಡಿದ್ಮೇಲೆ ಉಳಿದಿದ್ದು ಬರೆಯೋಣ ಇರಿ ಅಂತ ಹೋಲ್ಡ್ ಮಾಡಿದೆ. ಹುಡುಗರನ್ನ ಹಾಕ್ಕೊಂಡು ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಟಾಕಿ ಬರ್ಕೊಂಬಂದಿದ್ದೆ. ಒಂದೊಂದು ಸಿನಿಮಾದು ನಾನು ಹೇಳ್ತಾ ಇರೋದು ಬೇರೆ ಎಕ್ಸ್ಪೀರಿಯನ್ಸ್ ಇದು. ಒಂದು ಸರ್ತಿ ಪ್ರೊಡ್ಯೂಸರ್ ಸತ್ತೋದ್ರು, ಇನ್ನೊಂದು ಸರ್ತಿ ಪ್ರೊಡ್ಯೂಸರ್ಗೆ ಆಕ್ಸಿಡೆಂಟ್ ಆಗಿ ಕೈ ಚಿತ್ರಾನ್ನ ಆಗೋಯ್ತು. ಇನ್ನೊಬ್ಬ ಪ್ರೊಡ್ಯೂಸರ್ 1 ಲಕ್ಷ ಅಡ್ವಾನ್ಸು ಕೊಟ್ಬಿಟ್ಟಿದ್ರು. ಅವರ ಮಗನಿಗೆ ತೀರಾ ಹೆಲ್ತ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಮೆರಿಕ ಕರ್ಕೊಂಡೋದ್ರು. ಆಮೇಲೆ ಏನಾದರೂ ಗೊತ್ತಿಲ್ಲ. ಇನ್ನೊಬ್ಬರು ಇನ್ನೇನು ಟೇಕ್ ಆಫು ಸದ್ಯಕ್ಕೆ ಬೇಡ ಅನಿಸುತ್ತೆ. ನಮ್ಮದು ಬಿಡಿ, ಮರಾಠಿ ಇಂಡಸ್ಟ್ರಿನ ಅಪ್ರೋಚ್ ಮಾಡಿದ್ದೆ. ಒಂದು ಕತೆ ಮಾಡ್ಕೊಂಡಿದ್ದೆ ನಾನು ಥಿಯೇಟ್ರ್ ಬಗ್ಗೆ. ಒಬ್ಬ ರಂಗಭೂಮಿಯಲ್ಲಿ ನುರಿತ ನಟನ ಬಗ್ಗೆ ಅವನ ಜೀವನದ ಗ್ರಾಫ್ನ ಇಟ್ಕೊಂಡು ಒಂದು ಕತೆ ಮಾಡ್ಕೊಂಡಿದ್ದೆ, ಫಿಕ್ಷನ್, ಒಂದು ಸೈಕಲಾಜಿಕಲ್ ಥ್ರಿಲ್ಲರ್. ಇಲ್ಲಿ ಕೆಲವ್ರಿಗೆ ನಾನು ನೆರೇಟ್ ಮಾಡಿದಾಗ, ಇಲ್ಲಿ ಆಗಲ್ಲಮ್ಮ, ನಮ್ಮ ಜನ ನೋಡೋದು ಕಷ್ಟ. ಆ್ಯಂಡ್ ನೀನು ಕೇಳ್ತಾ ಇರೋ ಥರ ಆ್ಯಕ್ಟ್ರು ನಾವು ಹುಡುಕ್ಬೇಕಾಗತ್ತೆ. ರೆಗ್ಯುಲರ್ ಸ್ಟಾರ್ಗಳಿಗೆ ಇದು ಆಗಲ್ಲ ಕತೆ, ರೆಗ್ಯುಲರ್ ಸ್ಟಾರ್ಗಳು ಮಾಡಲ್ಲ, ಇನ್ನು ತೀರಾ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈ ಥರದ್ದು ಅವ್ರದ್ದೇ ಏನೇನೋ ಸಿಕ್ಕಲ್ಲಿತ್ತು. ಸೊ ಅದಕ್ಕೇನಾಯಿತು, ನನಗೆ ತೀರಾ ಗೊತ್ತಿರೋರೊಬ್ಬರು ಉಮೇಶ್ ಬಣ್ಕರ್ ಅವರು, ಅಪ್ಪಿ ಇಲ್ಲಾಗಲ್ಲ, ನೀನು ಹೋಗ್ಬಿಡು, ಒಂದು ಕೆಲಸ ಮಾಡು, ಮರಾಠಿ ಟ್ರೈ ಮಾಡು ಅಂದರು. ನಾನು ಮರಾಠಿಲಿ ಸುಬೋಧ್ ಭಾವೆ ಅವ್ರನ್ನ ಅಪ್ರೋಚ್ ಮಾಡಿದೆ ನನ್ನ ಫ್ರೆಂಡ್ ಮೂಲಕ. ಸುಬೋಧ್ ಭಾವೆ ಅಲ್ಲಿ ಸೂಪರ್ ಸ್ಟಾರ್, ಇಲ್ಲಿ ನಮ್ಮ ಡಿ ಬಾಸ್ ಇದ್ದಂಗೆ. ಅಲ್ಲಿ ಅವರು ಯಾವ ಸೆಗ್ಮೆಂಟಿಗೆ ಬೇಕಾದ್ರೂ ಸಿನಿಮಾ ಮಾಡಿ ಗೆಲ್ಲೋ ಅಂತ ಕುದುರೆ ಅದು. ಮೇಲೆಲ್ಲ ಮಾಡಿದ್ವಿ. ಅವರು ಆಯಿತು, ಕಾಲ್ಸ್ ಆಯಿತು, ನೆರೇಟ್ ಆಯಿತು, ನಾನು ಒನ್ಲೈನರ್ಸ್ ಕಳಿಸ್ದೆ. ಆ ಮನುಷ್ಯಂಗೆ ಇಷ್ಟ ಆಯಿತು, ಓಕೆ ಆಗೋಯ್ತು. ಅಲ್ಲಿ ಒಬ್ಬ ಪ್ರೊಡ್ಯೂಸರು ಎಲ್ಲ ಟರ್ಮ್ಸು ಕಂಡೀಷನ್ಸು ಓಕೆ. ಇನ್ನು ನಾನು ನನ್ನ ಗೆಳೆಯ ವಿನಯ್ ಅಂತ ಇನ್ನೇನು ಫ್ಲೈಟ್ ಹತ್ಕೊಂಡು ಪೂನಾಗೆ ಹೋಗಿ ಸೆಟ್ಲ್ ಆಗಬೇಕು. ಇಮ್ಮಿಡಿಯೇಟ್ ಪ್ರೊಡ್ಯೂಸರ್ ಹಿಂದೆಟ್ಟು ಮತ್ತೆ ಅದ್ರಲ್ಲಿ ದಟ್ ವಾಸ್ ದ ಲಾಸ್ಟ್ ಅಟೆಂಪ್ಟ್ ನಂದು. ದೆನ್ ಐ ಸ್ಲೋಲಿ ಸ್ಲಿಪ್ಡ್ ಇನ್ ಟು ಡಿಪ್ರೆಷನ್. ಒಂದಷ್ಟು ವರ್ಷ ಡಿಪ್ರೆಷನಲ್ಲಿದ್ದೆ ನಾನು. ಏನೂ ಮಾಡಲಿಲ್ಲ ಅವಾಗ. ಸೀರಿಯಸ್ಲಿ ಏನೂ ಮಾಡಲಿಲ್ಲ ನಾನು ಅವಾಗ. ಮನೆ ಬಿಟ್ಟು ಆಚೆ ಬರ್ತಿರಲಿಲ್ಲ. ಲಿಟ್ರಲಾಗಿ ಏನೂ ಮಾಡಲಿಲ್ಲ. ನಾನೇ ಉದಾಹರಣೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಆವಾಗಿನ ಮನಸ್ಥಿತಿ ಏನಿತ್ತು, ದೇಹ ಹಂಗೆ ಆಗ್ತಾ ಹೋಯಿತು, ಡಿಟೋರಿಯೇಟ್ ಆಗ್ತಾ ಹೋಯಿತು. ಒನ್ಸ್ ನಾನು ಬೌನ್ಸ್ ಬ್ಯಾಕ್ ಆದೆ. ಈಗ ನಾ ಇಲ್ಲಿ ಏನಾಯ್ತು, ದೇಹ ಸ್ಪಂದಿಸುತ್ತೆ. ನಿಮ್ಮ ಮನಸ್ಸಿಗೆ ಅದಕ್ಕೆ ತಿಂತಿರೋ ಇಲ್ಲ ಊದ್ತೀರಾ, ಇದೆಲ್ಲ ಬ್ಲೋಟ್ ಆಗುತ್ತೆ, ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇಂಟೆಸ್ಟೈನ್ ಮೇಲೆ ಪರಿಣಾಮ ಬೀರುತ್ತೆ. ಕೆಲವರಿಗೆ ಡಯಾಬಿಟಿಕ್ ಆಗ್ತಾರೆ, ಕೆಲವರು ಮೋಸ್ಟ್ ಆಫ್ ದೆಮ್ ವಿಲ್ ಗೆಟ್ ಡಯಾಬಿಟಿಸ್. ಆ ಟೈಮಲ್ಲಿ ನೆಗೆಟಿವ್ ತುಂಬ ನೆಗೆಟಿವ್. ಸೊ ಎಷ್ಟೋ ಪ್ರಯೋಗಗಳಿದೆ. ನಾನು ಸ್ವಲ್ಪ ಸೈಕಾಲಜಿ ಸುಮಾರು ಓದ್ಕೊಂಡಿರೋದ್ರಿಂದ ಹೇಳ್ತೀನಿ ನಿಮಗೆ. ಒಬ್ಬರು ಬೀಜನ ನೆನೆ ಹಾಕಿ ಮೊಳಕೆ ಬರೋ ಟೈಮಲ್ಲಿ 2 ಸಪ್ರೇಟ್ ಇಟ್ಬಿಟ್ಟು, ಒಂದಕ್ಕೆ ಬರೀ ನೆಗೆಟಿವ್ ಮಾತಾಡೋದು, ಬೈಯೋದು, ಇನ್ನೊಂದಕ್ಕೆ ತುಂಬ ಪ್ರೀತಿಯಿಂದ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ ಅದನ್ನು ಅದ್ರ ಜೊತೆ ಮಾತಾಡೋದು. ಎರಡರದ್ದು ಬೆಳೆ ಒಂದೇ ಮಣ್ಣು
ಒಂದೇ ಕಡೆಯಿಂದ ತಂದಿರೋ ಬೀಜ, ಒಂದೇ ವೆದರು, ಇದು ಚೆನ್ನಾಗಿ ಬೆಳೆಯಲ್ಲ, ಇದು ಬೆಳೆಯುತ್ತೆ, ಇದು ಕಪ್ಪಗಾಗ್ಬಿಡುತ್ತಂತೆ. ಸೊ ವಾಗ್ದೋಷ ಅಂತ ಇವದನ್ನ ಹಿರಿಯರು ಅದಕ್ಕೆ ಹೇಳ್ತಾ ಇದ್ದಿದ್ದು. ಒಳ್ಳೇದು ಮಾತಾಡಿ, ಒಳ್ಳೇದೇ ಹೇಳಿ, ಶಾಪ ಹಾಕ್ಬೇಡಿ, ಒಳ್ಳೇದೇ ಹೇಳಿ, ಅಪ್ಪಿತಪ್ಪಿ ಕೂಡ ಕೆಟ್ಟದ್ದು ಮಾತಾಡಬೇಡಿ, ಇನ್ನೊಬ್ರು ಕೆಟ್ಟದ್ದು ಬಯಸ್ಬಿಡಿ. ಇದೆಲ್ಲ ಸುಮ್ಮನೆ ಬಂದಿಲ್ಲ ಬ್ರದರ್, ಯಾವ ಸುಮ್ಮನೆ ಏನೋ ಅದು ಮೂಢನಂಬಿಕೆ ಅಂತ ನಾನಂತೂ ಹೇಳಲ್ಲ. ಇದೆ ಅಗೇನ್, ಇದು ಸೈನ್ಸು ನನ್ನ ಪ್ರಕಾರ. ಎಲ್ಲನೂ ವೈಬ್ರೇಷನ್ಸ್ ಅನ್ನೋದೇ ಆದರೆ ಇದು ವೈಬ್ರೇಷನ್ ಅಲ್ವಾ. ಸೊ ಹಾಗಾಗಿ ನನ್ನ ಜೊತೆ ಇದ್ದವ್ರು ಸುಮಾರು ಜನ ಹೊರಟೋದ್ರು ಬಿಕಾಸ್ ಆಫ್ ಎಲ್ಲ ಪ್ರಾಬ್ಲಮ್. ಹೌದು, ಅಂದರೆ ಪೀರ್ ಗ್ರೂಪ್ ಪ್ರೆಷರ್ ಅಂತೀವಿ. ಅಗೇನ್ ಸೈಕಾಲಜಿ ಪೀರ್ ಗ್ರೂಪ್ ಪ್ರೆಷರ್ ಹೆಂಗೆ ಅಂದರೆ, ಇವಾಗ ಪರಮ್ ಇದ್ದಾರೆ, ಪರಮ್ ಒಂದು ಕಲಾ ಮಾಧ್ಯಮ ಕ್ರಿಯೇಟ್ ಮಾಡೋ ಸೃಷ್ಟಿ ಮಾಡಿದ್ರು, ಅದು ಬೆಳೀತಾ ಇದೆ, ಚೆನ್ನಾಗಿ ಬೆಳೀತಾ ಇದೆ ಅನ್ಕೊಳ್ಳಿ. ಪರಮ್ ಜೊತೆನೇ ಇನ್ನೊಬ್ರು ಇದ್ರು, ಅವರು ಹೋಗಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಹೋಗಿ ಮಾಡಿದ್ರು ಅಂದ್ಕೊಳ್ಳಿ. ನಿಮ್ಮಲ್ಲಿ ಏನೋ ಒಂದಿದೆ ಸ್ಟಫು, ಅದು ಅಲ್ಲಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನೋ, ಅಥವಾ ಅವ್ರ ಟೈಮು ಏನೋ ಒಂದು, ಅವ್ರಿಗೆ ಆ ಪಬ್ಲಿಸಿಟಿ ಸಿಗಲಿಲ್ಲ, ಅವ್ರು ಇನ್ವೆಸ್ಟ್ ಮಾಡಿದ್ದೆಲ್ಲ ಮಣ್ಣು. ನೋಡಿದವರು ಪರಮ ನೀನು ಜೊತೆನೇ ಇದ್ದಿದ್ದಲ್ವಾ, ಇದೇನು ಪರಮ ಅಲ್ಲಿಗೆ ಹೋಗ್ಬಿಟ್ರು ನೀನು ಇನ್ನೂ ಇಲ್ಲ ಇದೆಯಾ ಅಂದ್ರೆ ಏನಾಗುತ್ತೆ ಅವ್ನಿಗೆ ಅವಾಗ ಅರ್ಥ ಆಗಬೇಕು. ಅಯ್ಯೋ ಟ್ರೈ ಮಾಡಿದೆ ಆಗಲಿಲ್ಲ, ಬಸ್ ಬಿಡು, ಇನ್ನೊಂದು ಮಾಡ್ತೀನಿ. ಹಂಗೆ ತಗೊಂಡ್ರೆ ಸಂತೋಷ, ತಗೊಳ್ದಿದ್ರೆ ಮಣ್ಣು. ಅದೇ ಹೇಳಿದ್ದು, ನೆಗೆಟಿವ್ ನೋಷನ್ ಸ್ಟಾರ್ಟ್ ಆಗುತ್ತೆ, ಒಳಗೆ ಶುರುವಾಗುತ್ತೆ, ನಿಮ್ಮ ಸಿಸ್ಟಮ್ನ ತಿನ್ನುತ್ತೆ, ನಿಮ್ಮ ಕ್ರಿಯೇಟಿವಿಟಿನ ತಿನ್ನುತ್ತೆ, ನಿಮ್ಮ ಟೈಮ್ನ ತಿನ್ನುತ್ತೆ, ನಿಮ್ಮ ನೆಮ್ಮದಿ ತಿನ್ನುತ್ತೆ, ಹಾಳಾಗೋಗ್ಬಿಡ್ತಾನೆ ಮನುಷ್ಯ. ಗೂಬೆ ಅಂತ ಕರೆಯೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹೌದಾ, ಹೂನಮ್ಮ ಬಾಸ್ ಹತ್ರ ಸಾರಿ ಕೇಳಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಈ ಒಂದು ಮರ ಇರುತ್ತೆ ನೋಡಿ, ಒಳಗಡೆ ಹುಳ ಬಿದ್ದುಬಿಟ್ರೆ ಗೊತ್ತೇ ಆಗಲ್ಲ, ಒಳಗೆ ತಿಂದುಬಿಡುತ್ತದೆ, ಕೊನೆ ಟೊಳ್ಳೆ ಬಿದ್ದೋಗುತ್ತೆ, ಆಚೆಯಿಂದ ಚೆನ್ನಾಗೇ ಕಾಣುತ್ತೆ. ಹಾಗೆ ಸುಮಾರು ಜನ ನನ್ನ ಜೊತೆ ಇದ್ದವ್ರು ಹೋಗ್ಬಿಟ್ರು. ನಾನು ಇನ್ನೂ ಇದ್ದೀನಿ ಅಂದರೆ ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ನಾನು ಚಿಕ್ಕವನಿದ್ದಾಗಿನ ಒಂದು ಅಗ್ರೆಷನ್ ಇದೆ ನಂಗೆ ಅದೇ ಇರ್ಬೋದು, ಅದೇ ರೀಸನ್ ಇರ್ಬೋದು. ಅದಕ್ಕೆ ಈಗಲೂ ನಾನು ಅಷ್ಟೇ ಅಗ್ರೆಸಿವ್ ಆಗಿ ಅಪ್ರೋಚ್ ಮಾಡ್ತೀನಿ. ನನಗಿಷ್ಟ, ನಂಗೆ ಆ್ಯಕ್ಟಿಂಗ್ ಇಷ್ಟ, ಆ್ಯಕ್ಟ್ ಮಾಡ್ತೀನಿ. ಯಾರೋ ಬರೆಯೋಕ್ಕೆ ಕೇಳಿದ್ರೆ ನನಗಿಷ್ಟ ಆಯಿತಾ, ನನ್ನ ಟರ್ಮ್ಸು ಕಂಡೀಷನ್ಸ್ಗೆ ಆಯಿತಾ, ಬರ್ಕೊಡ್ತೀನಿ. ಡೈರೆಕ್ಟ್ ಮಾಡ್ಬೇಕಾ, ಮಾಡೋಣ, ಕಲ್ತಿದ್ದೀನಿ, ಮಾಡ್ತೀನಿ. ಥಿಯೇಟ್ರಲ್ಲಿ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ, ಆಮೇಲೆ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದೆ, US ಅಲ್ಲಿದ್ದೆ, US ಹೋಗಿ ನಾಟಕ ಡೈರೆಕ್ಟ್ ಮಾಡಿ ಬಂದೆ. ಇಲ್ಲಿ ಬಂದಿದ್ದ ತಕ್ಷಣ ಒಂದು ಸೀರಿಯಲ್ ಒಂದು 90 ಎಪಿಸೋಡ್ ಡೈರೆಕ್ಟ್ ಮಾಡಿದೆ. ರಾತ್ರಿ 10:30 ಒಂದು ಮುಕ್ಕಾಲು TRP ಕೊಟ್ಟಿದ್ವಿ ಆ ಕಾಲಕ್ಕೆ, 2012ಅಲ್ಲಿ. ಸೊ ಗೊತ್ತಿದೆ ಮಾಧ್ಯಮ ಏನು ಅಂತ ಗೊತ್ತಿದೆ, ಗ್ರಾಮರ್ ಗೊತ್ತಿದೆ, ಮಾಡಬೇಕು ಡಿಸೈಡ್ ಮಾಡಬೇಕು. ಇಷ್ಟು ವರ್ಷ ಸ್ವಲ್ಪ ಭಯ ಇತ್ತು, ಅಳುಕಿತ್ತು. ಭಯ ಅನ್ನೋದಕ್ಕಿಂತ ಅಳುಕಿತ್ತು. ಇದು ವಾಟ್ ಇಫ್, ಆ ಇಫ್ಗಳಲ್ಲಿ ಕಚ್ಕೊಂಡು ಒದ್ದಾಡಿದ್ದೆ ಒಂದಷ್ಟು ವರ್ಷ. ಈಗ ಅದೆಲ್ಲ ಏನಿಲ್ಲ, ಈಗ ತುಂಬ ಖುಷಿಯಾಗಿ, ತುಂಬ ನೆಮ್ಮದಿಯಾಗಿ, ತುಂಬ ಸರಳವಾಗಿ ನೋಡೋಕೆ ಕಲ್ತಿದ್ದೀನಿ. ಬಂತು ಮಾಡೋದೆ, ಬರಲಿಲ್ಲ ಓಕೆ, ಏನಿದೆ ಅದಿಲ್ವಾ ಇದಿದೆಯಾ, ಮಾಡ್ತಾ ಇರೋಣ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಅದೇ ಮಾಡ್ತೀನಿ ಅಂತ ಹೋಗಿ ನಾನು 14 ವರ್ಷ ಕಳೆದಿದ್ದೀನಿ. ಡಿಸಪಾಯಿಂಟ್ಮೆಂಟ್ ಅಂತ ಹೇಳಲ್ಲ ನಾನು, ನನಗೆ ಅಲ್ಲಿ ತುಂಬ ಕಲಿಕೆ ಇದೆ. ಇವಾಗ ಅದೆಲ್ಲ ಉಪಯೋಗ ಆಗ್ತಿದೆ ಅಂತೀನಿ ನಾನು. ನನ್ನ ಪ್ರಕಾರ ಯಾವುದೂ ವ್ಯರ್ಥ ಅಲ್ಲ ಬ್ರದರ್, ಯಾವುದು ವ್ಯರ್ಥ ಅಲ್ಲ. ಈಗ ನೋಡಿ, ನಾನು ಅಲ್ಲಿಗೆ ಹೋಗ್ದಿರಾ ಟಿವಿಲೇ ಮಾಡ್ಕೊಂಡಿದ್ದೀರಿ, ಒಂದಷ್ಟು ದುಡ್ಡು ಮಾಡಿರ್ತಿದ್ದೆ, ಅಥವಾ ನನ್ನದೇ ಒಂದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದಿತ್ತೇನೋ. ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಏನೇನೆಲ್ಲ ಪಾಸಿಬಿಲಿಟಿ ಇತ್ತು ಎಲ್ಲ ಮಾಡ್ಬೋದಿತ್ತು. ಆದರೆ ನಾನು ಕಮಲ್ ಹಾಸನ್ ಜೊತೆ ಆ್ಯಕ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾವ ಪ್ರಾಜೆಕ್ಟ್? ಉತ್ತಮ ವಿಲನ್ ಸಿನಿಮಾ. ಅದರಲ್ಲಿ ನಾನು ಕಮಲ್ ಹಾಸನ್ ಅವರ ಡ್ರೈವರ್ ಪಾತ್ರ ಮಾಡಿದ್ದೀನಿ. ಬಟ್ ಆ ಪಾತ್ರಕ್ಕೆ ಅದರದೇ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ತೂಕ ಇದೆ ಅದರಲ್ಲಿ. என்ன உங்க சொத்துன்னு சொன்னீங்களையா, அது போதுங்க, அந்த வார்த்தை போதும். ಥ್ಯಾಂಕ್ಸ್ ಗಯ್ಯ. ಅದು ಮಿಸ್ ಆಗ್ತಿತ್ತು, ದಂಡುಪಾಳ್ಯ ಮಾಡೋಕ್ಕಾಗ್ತಿರ್ಲಿಲ್ಲ, ಜಂಗ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಯಾವ್ದು ಮುಖ್ಯ ಅಂದ್ರೆ ಏನು ಹೇಳ್ತೀರ, ಈಗ ನಾನು ಹಂಗೆ ನೋಡೋಕೆ ಕಲ್ತಿದ್ದೀನಿ. ಇನ್ನೊಂದು ಬೆಟರ್ ಸಿಕ್ತು ಅಂತ. ಬೆಟರ್ ಅಲ್ವಾ, ಅಲ್ಲ, ನಂಗೆ ಅದು ಸಿಗ್ತಿರ್ಲಿಲ್ಲ, ಸಿಂಪಲ್, ನನಗೆ ಅದು ಬೇಕು. ಸೊ ನಾನು ಅದನ್ನ ಈಗಲೂ ರಿಲೀಸ್ ಮಾಡ್ತೀನಿ. ಕಮಲ್ ಹಾಸನ್ ಅವ್ರನ್ನ ನೋಡ್ಕೊಂಡು 18 ದಿನ ಕಳೆದ್ನಲ್ಲ, ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಯಾಕಂದ್ರೆ ನಾನು ಪ್ರೊಫೆಷನಲ್ ಆಕ್ಟರ್ ಆಗೋ ಹೊತ್ತಿಗೆ ಅಣ್ಣವ್ರು ನಮಗೆ ಸಿಗ್ಲಿಲ್ಲ ನೋಡೋಕ್ಕೆ. ಅಟ್ಲೀಸ್ಟ್ ಇನ್ನೊಬ್ಬ ಲೆಜೆಂಡ್ ಅವ್ರ ಜೊತೆ 18 ದಿನ ಕಳೆದೆ, ಅದು ಸೇವ್ ಮಾಡಿ ಇಟ್ಕೋತೀನಿ. +2 ಯಾವ ಕಾಲೇಜ್? +2 ಶೇಷಾರಿಪುರಂ. ವಿಜಯ ರಾಘವೇಂದ್ರ ಅವ್ರಿಗೆ 1 ವರ್ಷಕ್ಕೆ ಸೀನಿಯರ್ ನಾನು. ದೊಡ್ಡವ್ರು ನೀವು. 1 ವರ್ಷಕ್ಕೆ ಅವ್ರು ಫಸ್ಟ್ PU ಇದ್ರು ಕಾಮರ್ಸಲ್ಲಿ, ನಾನು ಆರ್ಟ್ಸಲ್ಲಿ ಸೆಕೆಂಡ್ PU ಇದ್ದೆ. ಅಲ್ಲೂ ಕೂಡ ಒಂದು ಚಿಕ್ಕದೊಂದು ಸೀನ ಹೊಡಿತು. ಅವರ ಫ್ರೆಂಡ್ ಒಬ್ಬ ಸೇಟು ಹುಡುಗ ಇದ್ದ, ವಿಕ್ಕಿ ಅಂತೇನೋ ಒಂದು ಹೆಸರು ನೆನಪಿರಂಗೆ ನನಗೆ. ಅವನು ನನ್ನ ಕ್ಲಾಸ್ಮೇಟ್ ಒಬ್ಬಂಗೆ ಹೊಡೆದ್ಬಿಟ್ಟಿದ್ದ, ಏನಕ್ಕೋ ಹಿಂಗೇನೋ ಹೋಗ್ತಾ ಡ್ಯಾಶ್ ಹೊಡಿತಿ, ಸಮ್ ಸಿಲ್ಲಿ ಸ್ಟುಪಿಡ್ ರೀಸನ್. ಇವನು ಬೀಯಿಂಗ್ ಎ ಸೀನಿಯರ್ ಸ್ಟೂಡೆಂಟ್ ಬಂದ್ಬಿಟ್ಟು ಕ್ಲಾಸಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ. ಅವರು ಅರ್ಚಕರ ಮನೆ ಹುಡುಗ, ಅವನು ತುಂಬ ಒಳ್ಳೆ ಹುಡುಗ. ಏನಾಯಿತು ನಿಂಗೆ, ಯಾರು ಹೊಡೆದ್ಬಿಟ್ರು, ಯಾರು ಅಲ್ಲಿ, ಯಾಕೆ ಈ ಕಡೆ ಫಸ್ಟ್ PUC ಕಣೋ, ಒದೆ ತಿಂದು ಬಂದಲ್ಲೋ, ಮುಂಡೆದೇನು ಆಚಿಕೆ ಆಗಲ್ವ, ಮತ್ತೆ ಅಳಕ್ಕೆ ಶುರು ಮಾಡ್ದೆ. ಯಾರು ತೋರಿಸ್ಬಾ ಹೋದೆ, ಅವ್ನು ನಿಂತಿದ್ದ. ನಂಗೆ ಸಿಟ್ಟು ಬಂದು ಸರಿಯಾಗಿ ಬಿಟ್ಟೆ ಆಡು ಕಾರಿಡಾರಲ್ಲಿ. ಅವ್ನು ಬಿಟ್ಟು ಒಂದು 5 ನಿಮಿಷಕ್ಕೆ ವಿಜಯ ರಾಘವೇಂದ್ರ ಅವರು ಆ ಹುಡುಗನ ಕರ್ಕೊಂಡು ಬಂದರು ನಮ್ಮ ಕ್ಲಾಸ್ ಹತ್ರ. ಬ್ರದರ್ ಹೊಡೆದ್ಬಿಟ್ರಂತೆ. ಸೀನಿಯರ್ಗೆ ಹೊಡೆದ್ರೆ ಸುಮ್ಮನೆ ಬಿಡ್ತೀವ, ನೀವು ಹೊಡೆದೇನೋ ಅಂದ. ಅವಾಗ ಒಂದು ಬಾಯ್ ಬಿಡ್ತಾ ಇದ್ದ, ನೈರೇ ಐಸಾ ನೈರೇ ಅದು ಇದು ಅಂತೇನೋ ಅಂದ. ಆಮೇಲೆ ಅವ್ರ ಹತ್ರ ಮಾತಾಡಿ, ಇಲ್ಲ ಹಿಂಗೆ ಅಂತ ಹೇಳಿದ್ನ ಅವ್ರಿಗೆ ಬೈದು ಕರ್ಕೊಂಡೋಗಿ. ಈ ಥರದ್ದೇನೋ ಒಂದು ಆಗಿತ್ತು, ಒಂದು ಎಪಿಸೋಡು PUCಲಿ. ಆರ್ಟ್ಸ್. ಡಿಗ್ರಿ APS ಈವ್ನಿಂಗ್ ಕಾಲೇಜು, ಕಾಲೋನಿ. PU ಮುಗಿದ ಮೇಲೆ ನಮ್ಮ ತಂದೆ, ನೀನು ಓದಿದ್ದು ಸಾಕು, ಫ್ಯಾಕ್ಟ್ರಿಗೆ ಬಂದ್ಬಿಡು ಅಂತ ಹೇಳಿದ್ರು. ಟೆಕ್ಸ್ಟೈಲ್ದು.
ಸೊ ಅಷ್ಟರಲ್ಲಿ ನನ್ನ ಅಂಕಲ್ ಒಬ್ಬರು ಅಪ್ಪನ ಫ್ರೆಂಡ್ ಒಬ್ಬರು ಮನೆಗೆ ಬಂದಿದ್ರು. ನನಗೆ ಓದಬೇಕು ಅಂತಿತ್ತೋ ಇಲ್ಲ ಕಾಲೇಜ್ಗೆ ಹೋಗ್ಬೇಕು ಅಂತಿತ್ತು, ಟು ಬಿ ಫ್ರ್ಯಾಂಕ್ ಅಷ್ಟೇ. ಕಳ್ಸಲ್ಲ ಅಂತ ಅಂದ್ಬಿಟ್ಟಿದ್ರಲ್ಲ, ಮಕ್ಕ ಓದಿಸ್ಕೊಂಡಿದ್ದೆ. ಅವ್ರ ಅಂಕಲ್ ಬಂದವರು ಏನು ಅಂದರು, ಹಿಂಗೆ ಕಳ್ಸಲ್ಲ ಅಂತ ಇದ್ದಾರೆ. ಎಷ್ಟು ಪರ್ಸೆಂಟು? 64. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ, ಏನು ಕಳ್ಸಲ್ಲ ಅಂತ ನಿಮ್ಮಪ್ಪ. ಅವ್ರು ಗಂಡು ಮಕ್ಳು ಇರಲಿಲ್ಲ. ಬಂದ್ಬಿಡು ಮನೆಗೆ, ನಾನು ಸಾಕೋತೀನಿ, ನಿಮ್ಮ ಅಪ್ಪಂದೇನು ತೋಲಂಡ್ರಾಯ್ ನಿಮ್ಮಪ್ಪ, ಆಯಿತು ನಾನು ನೋಡ್ಕೋತೀನಿ ಅದು ಇದು ಅಂತ ಅಂದ್ಬಿಟ್ರು. ನನಗೆ ಫುಲ್ಲು ಶಕ್ತಿ ಬಂದಂಗೆ ಆಗ್ಬಿಡ್ತು. ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು APS ಈವ್ನಿಂಗ್ದು ಫಾರ್ಮ್ ಇಟ್ಟೆ, ಹಿಂಗೆ ಕಾಲೇಜ್ದು. ಏನು ಸೈನ್ ಮಾಡ್ತೀರಾ? ನಾನೇ ಮಾಡಲ ಅಂದೆ. ಅವ್ನು ಬಂದು ಹೇಳಿದ ತಕ್ಷಣ ನಿಂಗೆ ಕೊಂಬಂದ್ಬಿಡ್ತಾನೆ ನಿನಗೆ. ನಮ್ಮ ತಾಯಿಗೆ ಒಳಗಡೆ ನೋಡು ಕಲ್ತ್ಬಿಟ್ಟ ನಿನ್ನ ಮಗ ಅಂದ್ಬಿಟ್ಟು ಸೈನ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗಿದ್ದು, ಡಿಗ್ರಿ ಮಾಡಿದ್ದು. ಮಾರ್ನಿಂಗ್ ಏನು ಮಾಡ್ತಿದ್ರಿ? ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ, ಅಪ್ಪನ ಜೊತೆ ಪ್ರೊಡಕ್ಷನಲ್ಲಿದ್ದೆ. ಸಂಜೆ ಕಾಲೇಜ್ಗೆ ಹೋಗೋದು 6:30 ಮನೆ ಬಿಟ್ಟರೆ 10:30 11ಕ್ಕೆ ಮನೆಗೆ ಬರ್ತಿದ್ದೆ. 11ಕ್ಕೆ ಮನೆಗೆ ಬಂದು ಊಟ ಮಾಡಿ ಮತ್ತೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ನನಗೆ ಅಂತ ಒಂದು ಯೂನಿಟ್ ಹಾಕ್ಕೊಟ್ಬಿಟ್ಟಿದ್ರಪ್ಪ, ಅದ್ರಲ್ಲಿ ಏನು ದುಡಿದ್ರು ಅದು ನಿನಗೆ ಅಂತ. ಸೊ ಕುದುರೆಗೆ ಮುಂದೆ ಕ್ಯಾರೆಟ್ ಕಟ್ಟೋ ಕತೆ ಇದು. ಮಗ ಎಲ್ಲೂ ಡೈವರ್ಟ್ ಆಗಬಾರ್ದಲ್ಲ. ಸೊ ನನ್ನ ಮುಂದೆ ಒಂದು ಕ್ಯಾರೆಟ್ ಕಟ್ ಬಿಟ್ಬಿಟ್ಟಿದ್ರು. ನಂಗೆ ಆ ಕ್ಯಾರೆಟ್ನೇ ನೋಡ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡೋದು, ದುಡಿಮೆ. ಆ ಕಾಲಕ್ಕೇನೆ ವಾರಕ್ಕೆ 8,000 to 10,000 ದುಡಿತಾ ಇದ್ದೆ 99ಅಲ್ಲಿ. ಕೇಳ್ಕೊಳ್ಳಿ, ಒಂದು ಸೈಟ್ ಬೆಲೆ 1.5 ಲಕ್ಷ ಇತ್ತು ಅವಾಗ. ವರ್ಷಕ್ಕೂ ಒಂದು ಸೈಟು ತಗೊಳ್ಳಿಲ್ಲ ಅದು ಬೇರೆ. ಹಾಗೆ ನನ್ನ ತಂದೆ ಎಷ್ಟು ಬುದ್ಧಿವಂತರು, ನೀಟಾಗಿ ಕುದುರೆ ಮುಂದೆ ಒಂದು ಕ್ಯಾರೆಟ್ ಕಟ್ ಬಿಟ್ಬಿಟ್ರು. ಸಖತ್ ಕೆಲಸ ಮಾಡ್ತಿದ್ದೆ. ಅಣ್ಣ ಇನ್ನೂ ಹಾರ್ಡ್ ವರ್ಕ್ ಅಣ್ಣ. ಸೊ ಹಾಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಥರ ರನ್ ಆಗ್ತಾ ಇತ್ತು. ಅಪ್ಪಾಜಿ ಲಾಯರ್ನ ಕರೆಸಿದ್ದಾರೆ ಅಂದರೆ ಅದು ವಿಲ್ಲೆಗೆ ಸಂಬಂಧಿಸಿದ ವಿಷಯನೇ ಇರುತ್ತೆ. ಲ್ಯಾಬ್ಸ್ ಆದಮೇಲೆ ಈ ಕಡೆ ಬಂದು ಥಿಯೇಟರ್ನ ಫುಲ್ ಟೈಮ್ ತೊಗೊಂಡು. ಥಿಯೇಟರ್ ಹೆಂಗೆ ಸಿಕ್ತು? APS ಈವ್ನಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿ ಸುದರ್ಶನ್ ಅಂತ ನಮ್ಮ ಲೆಕ್ಚರರ್ ಒಬ್ಬರು ಇದ್ರು, ಇಂಗ್ಲೀಷ್ ಲೆಕ್ಚರರು. ಅವರು ನನ್ನ ಆ್ಯಕ್ಟಿವಿಟಿ ಎಲ್ಲ ನೋಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ನಾವು ಹೆಂಗಿದ್ವಿ ಅಂದರೆ ಅವಾಗ ಹುಡುಗರು ಒಟ್ಟಿಗೆ ಕಾಲೇಜ್ ಏನೋ ಸ್ಟೇಜ್ ಹತ್ತಂಗಿಲ್ಲ ಅಂತ ಏನೋ ಒಂದು ಹಾಗೇನೋ ಒಂದು ಟ್ಯಾಬು ಇತ್ತು. ಸೊ ನಾನೇನು ಮಾಡ್ತಿದ್ದೆ, ಹುಡುಗಿರೋಲ್ಲ ನಾನು ಮಾಡೋದು, ನೀಟಾಗಿ ಶೇವ್ ಮಾಡಿಬಿಟ್ಟು ಅತ್ತಿಗೆದು ಚೂಡಿ ಧರಿಸ್ಕೊಂಡು VB ಬೇಕರಿಂದ 2 ಬಂತವಂಬಿಟ್ಟು ಹುಡುಗಿದು ಒಂದು ವಿಗ್ಗೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಟ್ಟು, ಅದು ಬಾಡಿಗೆ ನಾಟಕದ್ದು ಎಲ್ಲರೂ ಹೋಗಿ ಒಂದು ವಿಗ್ ವ್ಯವಸ್ಥೆ ಹುಡುಗಿರೋಲ್ ನಾನು ಮಾಡೋದು. ಇನ್ನೊಬ್ಬ ಯಾರು ಇನ್ನೊಂದು ಹುಡುಗಿ ಬೇಕು, ಇನ್ನೊಬ್ಬನ ಅವನ್ನ ಎಳ್ಕೊಂಬಂದು ಅವ್ನ ಕೈಲಿ ಹುಡುಗಿರೋಲ್ ಮಾಡಿಸೋದು. ನಾನೇ ಬರಿತಾ ಇದ್ದೆ, ಸ್ಕಿಟ್ಸ್ ಬರಿತಾ ಇದ್ದೆ, ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಯಾವುದಕ್ಕೂ ಟೈಮ್ ಆಗಿಲ್ವಾ, ಒಂದು 8-10 ಸಾಂಗ್ ತೊಗೊಂಬಿಟ್ಟು, ಅವಾಗೆಲ್ಲ ಕ್ಯಾಸೆಟ್ಸ್, ಡಬಲ್ ಕ್ಯಾಸೆಟ್ ಪ್ಲೇಯರ್ ಇತ್ತು ಮನೇಲಿ. ಒಂದರಲ್ಲಿ ಹಾಕೋದು, ಇನ್ನೊಂದಕ್ಕೆ ರೆಕಾರ್ಡ್ ಮಾಡೋದು. ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ಸಾಂಗ್, ಒಂದರದ್ದು ಪಲ್ಲವಿ, ಇನ್ನೊಂದರದ್ದು ಚರಣ, ಆ ಥರ ಅದರಲ್ಲೇ ಒಂದು ಕಥೆ ಆಗಬೇಕು. ಅದನ್ನು ತೊಗೊಂಡೋಗಿ ಕಾಲೇಜಲ್ಲಿ ಪ್ಲೇ ಮಾಡಿಬಿಟ್ಟು ಸ್ಟೇಜ್ ಮೇಲೆ ಎನಾಕ್ಟ್ ಮಾಡ್ಬಿಡೋದು. ನೀವು ಏನು ಪ್ರೇಮಲೋಕ ಕೇಳ್ತೀರ, ರಣಧೀರ ಕೇಳ್ತೀರ, ಮಜಾ ಮಾಡ್ತಾ ಇದ್ವಿ ಸುಮ್ಮನೆ. ಬೇಸಿಕಲಿ ಒಂಥರ ಡೈಲಾಗ್ ಫ್ಯೂಷನ್, ರೆಕಾರ್ಡೆಡ್. ಸೊ ಅದನ್ನೆಲ್ಲ ನೋಡ್ತಾ ಇದ್ರು ಅವರು ಒಂದಿನ ಬಂದು, ಇನ್ನೇನು ಮುಗಿತಾ ಬಂತು ಡಿಗ್ರಿ, ಇಲ್ಲೊಂದು ಅಭಿನಯ ತರಂಗ ಅಂತಿದೆ ಕಣೋ, ಡಿಪ್ಲೊಮೊ ಹೇಳ್ಕೊಡ್ತಾರೆ, ಅಲ್ಲಿ ಥಿಯೇಟ್ರ್ ಹೇಳ್ಕೊಡ್ತಾರೆ, ಥಿಯರಿ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀನು ಹೋಗು. ನಂಗೆ ಅವಾಗ ಹೆಂಗೆ ಅಂದರೆ ಇದೇ ಹೇಳಿದ್ ನಾನು, ಅಗ್ರೆಷನ್ನು, ಒಂದು ಸಾಫ್ಟ್ ಆ್ಯಟಿಟ್ಯೂಡ್ ಇತ್ತು ನನಗೆ. ನಾನು ಸರ್ ಸುಮ್ಮನಿರಿ ಸರ್, ಕಿರೀಟ ಹಾಕ್ಕೊಂಡು ಎಲ್ಲ ರಾಜನೇ ಅನ್ನೋಕ್ಕೆ ನಿಮಗೆ ಡಿಪ್ಲೊಮೊ ಬೇರೆ ಮಾಡ್ತಾರೆ ಅಂತ. ಅದು ಹೊರಗಡೆಯವ್ರಿಗೆ ದುರಂಕಾರ ಅನಿಸ್ಬೋದು, ಗೊತ್ತಿಲ್ಲ, ನಾನು ಹಂಗೆ ಇದ್ದಿದ್ದು. ಅವರು ಇಲ್ಲ ಕಣೋ ಹಂಗಲ್ಲ, ನೀನು ಒಂದು ಸರಿ ಹೋಗು, ನಾ ಹೇಳಿರ್ತೀನಿ ಹೋಗ್ತೀಯ ಅಂತ, ಹೋಗು, ಒಂದು ಅರ್ಧ ಅವರ್ 1 ಅವರಲ್ಲಿ ನೋಡು, ಆ್ಯಂಬಿಯನ್ಸ್ ಎಲ್ಲ ನೋಡು, ನಿಂಗೆ ಇಷ್ಟ ಆದರೆ ಸೇರ್ಕೊ. ನನಗೆ ಯಾಕೋ ಅನಿಸ್ತಾ ಇದೆ ಕಣೋ, ಯು ಆರ್ ಮೆಂಟ್ ಫಾರ್ ದಟ್ ಅಂತ. ನೀ ಅದಕ್ಕೆ ಅಂತ ಹೇಳಿ ಮಾಡಿಸಿದವನು, ನೀವು ಒಂದ್ಸಲಿ ಹೋಗು. ಓಕೆ, ಏನು ಮೇಷ್ಟ್ರು ಎಷ್ಟೊಂದು ಹೇಳ್ತಾ ಇದ್ದಾರೆ, ಏನಿರ್ಬೋದು ನೋಡೋಣ ಅಂತ ಹೋದೆ. ನಾನು ಹೇಳ್ತೀನಿ ನೋಡಿ, ಇದು ಎಲ್ಲೆಲ್ಲಿ ಸಣ್ಣ ಹೆಂಗೆ ಮಿಸ್ಮ್ಯಾಚ್ ಮಾಡಿ ಅಂಟಿಸಿ ಕಿತ್ತು ಹೋದರೆ, ಅಲ್ಲಿ ಒಂದು ನಾಟಕದಲ್ಲಿ ಒಂದು ಸಾಂಗ್ದು ರಿಹರ್ಸಲ್ ನಡೀತಾ ಇತ್ತು. ಎಲ್ಲ ಒಂದು 10 ಜನ ನಿಂತ್ಕೊಂಡು ಕೊರಿಯೋಗ್ರಫಿ ನಡೀತಾ ಇತ್ತು, ಬಣ್ಣದ ಛತ್ರಿ ಹಿಡ್ಕೊಂಡು ಫುಲ್ಲು. ನನಗೊಂದು ಸೆಕೆಂಡು, ಅರೆ ನಾಟಕ ಅಂತಂದಿರೋರು ಇದು ಸಿನಿಮಾ ಶೂಟಿಂಗ್ ಇದೆಯಲ್ಲ ಹಂಗೆ ಅನಿಸ್ಬಿಡ್ತು ನನಗೆ. ಎಲ್ಲ ಬಣ್ಣದ ಛತ್ರಿ ಇಟ್ಕೊಂಡು ಫುಲ್ ಕೊರಿಯೋಗ್ರಫಿ ನಡೀತಾ, ಸ್ಟೆಪ್ಪು. ಅಯ್ಯಪ್ಪ ಹಿಂಗಿರುತ್ತಾ, ಕಿಟಕಿಲಿ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ರಾಜಶೇಖರ್ ನಿಳೋಗಲ್ ಮಠ ಅಂತ ಅವರಿಲ್ಲ, ಈಗ ತೀರ್ಕೊಂಬಿಟ್ರು. ಅವರು ನನ್ನ ಸೀನಿಯರು, ಸೂಪರ್ ಸೀನಿಯರಲ್ಲಿ. ಅವ್ರು ಬಂದು ಹೆಗಲು ತಟ್ಟಿದ್ರು. ಹೇಳಿ ಎಂದೆ, ಸೇರ್ಕೋಬೇಕಾ? ಅದೇ ಇವತ್ತು ಆಡಿಷನ್ ಇದೆ, ಆಡಿಷನ್ ತೊಗೋಬೇಕು ನೀನು. ಡೈಲಾಗ್ ಹೇಳೋಕೆ ಆಡಿಷನ್ನ ಅಂತ. ಆಡಿಷನ್ ಅನ್ನೋ ವರ್ಡ್ ಗೊತ್ತಿರಲ್ಲ ನನಗೆ. ಸೊ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಅದರಲ್ಲಿ ನೀನು ಪಾಸ್ ಆದರೆ ನಿನಗೆ ಸೀಟು. ರೈ ನಾವು ಬರೋದೇ ದೊಡ್ಡದು ಮೆಂಟಾಲಿಟಿ ನೋಡಿ ನಂದು. ನಾವು ಕೆಲಸ ಕಾರ್ಯ ಬಿಟ್ಟು ಬರೋದೇ ದೊಡ್ಡದು, ಅದಕ್ಕೆ ಇವ್ರಿಗೆ ಇಂಟರ್ವ್ಯೂ ಬೇರೆ. ಇದು ನನ್ನ ಮೆಂಟಾಲಿಟಿ ಇದ್ದಿದ್ದು. ಅಂದರೆ ರಂಗಭೂಮಿ ಆಮೇಲೆ ಅದನ್ನೆಲ್ಲ ಹೊಡಿತು. ಇವತ್ತು ನಾನೇನಾದೆ ಅದಕ್ಕೆ ಮುಖ್ಯ ಕಾರಣ ರಂಗಭೂಮಿ. ಸರಿ, ಇಂಟರ್ವ್ಯೂ ಟೈಮ್ ಬಂತು, ಕರೆದ್ರು AS ಮೂರ್ತಿಗಳು. ಅವರು ಇಂಟರ್ವ್ಯೂ ಮಾಡಿದ್ದು ನಂದು. ಏನೋ ಮಾಡಿ ತೋರ್ಸಯ್ಯ, ಏನೋ ಮಾಡೋಕ್ಕೆ ಬರೋಂಗಿಲ್ಲ, ನಾನು ಯಾಕೆ ಸುಮ್ಮನೆ ಇಲ್ಲಿ ಬರ್ತಿದ್ದೆ ಅಂತ. ಅವರು ಒಂದು ಸೆಕೆಂಡು ಹಿಂಗೆ ನೋಡಿದ್ರು, ಇನ್ನು ಯಾವನ್ ಬಂದುಬಿಟ್ಟು ನೀನು ಇಲ್ಲಿ ಅಂತ. ಸರಿ, ಹಾಡು ಗೀಡು ಬರುತ್ತೋ? ಹಾಡು ಕೇಳ್ತೀನಿ ಸರ್. ಕೇಳೋದಲ್ಲ, ನೀನು ಹಾಡ್ತೀಯ? ಇಲ್ಲ ಸರ್ ಬರಲ್ಲ. ಮತ್ತು ಏನು ಬರುತ್ತೆ ನಿಮಗೆ? ಸರ್ ಏನಾದ್ರು ಬಂದಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ ಸರ್ ನಾನು ಅಂತ. ಮತ್ತೆ ಹಂಗಲ್ಲಪ್ಪ,
ಚೂರು ನಿನ್ನ ರೇಂಜ್ ಏನು ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ರೇಂಜ್ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ ಅವಾಗ. ಸರ್ ಓಲಿ ಅದೆಲ್ಲ ಬೇಡ ಸರ್, ನನಗೂ ಬೇಡ ನಿಮಗೂ ಬೇಡ, ಏನು ಮಾಡ್ಬೇಕು ಕೇಳಿ ಅದು ಮಾಡ್ತೀನಿ ಹಿಂದೆ. ಕೆಲಸ ಮಾಡಪ್ಪ, ನಾನು ನಿಂಗೆ ಕೊಡಲ್ಲ, ನೀವು ಬೇಡ್ಕೊ ಅಂದರು. 2-3 ಸಲ ಕೇಳಿದೆ, ಆಗಲಿಲ್ಲ, ಕಿರ್ಚಿದೆ, ಆಗಲಿಲ್ಲ. ಎದ್ದು ಚೇರಿಂಗ್ ಒದ್ಬಿಟ್ಟು ಸೀದಾ ಕೆಳಗಡೆ ತೂರ್ಬಿಟ್ಟು ಟೇಬಲಲ್ಲಿ ಅವ್ರು ಎರಡು ಕಾಲು ಹಿಡ್ಕೊಂಡು ಎಳೆಯೋಕ್ಕೆ ಶುರು ಮಾಡ್ಬಿಟ್ಟು, ಸ್ಮೂರ್ತಿ ಹಾಂ ನೀವು ಕೊಟ್ಟಿಲ್ಲ ಅಂದರೆ ನಾನು ಬಿಡಲ್ಲ ಅಂತ ಹೋಗಿ ಅವ್ರ ಕಾಲು ಹಿಡಿದು ತಬ್ಬದು ಎಳೆದು ರಂಪ ಮಾಡಾಕ್ಬಿಟ್ಟೆ. ಬಿಡೋ 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 ಆಯ್ತು ಬಿಡೋ ಆಯ್ತು ಕೊಡ್ತೀನಿ ಬಿಡೋ ಅಂತ ಹೇಳೋವರೆಗೂ ಬಿಡಲಿಲ್ಲ ನಾನು. ನನಗೇನು ಅಂದರೆ ಅದೆಲ್ಲ ಫನ್ ಅಷ್ಟೇ. ನನಗೆ ಅಲ್ಲಿ ಸೇರಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ. ಲೆಕ್ಚರರ್ ಹೇಳಿದ್ರು ಅಂತ ಹೋಗಿದ್ದು. ಮಜಾ ಇದೆ ನೋಡೋಣ. ಆ ಮಜಾ ಅನ್ನೋದೇ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಿಡ್ತು ನೋಡಿ. ಕೊಟ್ಟರು, ಸೀಟ್ ಕೊಟ್ಟರು, ಅಲ್ಲಿ ಡಿಪ್ಲೊಮಾಗೆ ಜಾಯ್ನ್ ಆದೆ. ನಾನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡೆ, ಅಲ್ಲಿ ಬೆಸ್ಟ್ ರೈಟರ್ ಅಂತ ಅನ್ಸ್ಕೊಂಡೆ ಕೆಲವೊಂದು ಸೆಗ್ಮೆಂಟಲ್ಲಿ. ಹೀಗೆ ಸುಮಾರು ಅಲ್ಲಿಂದ ಅನುಭವಗಳು ತುಂಬ ಚೆನ್ನಾಗಿತ್ತು. ಜಿ.ಕೆ. ಗೋವಿಂದರಾವ್ ಇರ್ಬೋದು, ಸುಂದರಶ್ರೀ ಇರ್ಬೋದು, NSD ಅವರೆಲ್ಲ, ನೀನಾಸಂ ಅವರೆಲ್ಲ ಬಂದು ಪಾಠ ಮಾಡೋರು. ಮೇಕಪ್ ನಾಣಿ ಸರ್ರು, ತುಂಬ ಜೀನಿಯಸ್ಗಳು ಬರೋರು ನಮ್ಗೆ ಪಾಠ ಮಾಡೋಕ್ಕೆ. ವಸುಲಿಂಗಯ್ಯ ಅವರು, ನಮ್ಮ ಬ್ಯಾಚ್ ತುಂಬ ಲಕ್ಕಿ ಅಂತ ನನಗೆ 3 ದೊಡ್ಡ ನಾಟಕ ಸಿಕ್ತು ಬೇರೆ ಆ್ಯಕ್ಟ್ ಮಾಡೋಕ್ಕೆ. ಅಲ್ಲಿವರೆಗೂ ಒಂದೇ ನಾಟಕ ಸಿಗ್ತಾ ಇದ್ದು, ಮೇಜರ್ ಪ್ಲೇ ಅಂತ. ನಮಗೆ 3 ಮೇಜರ್ ಪ್ರೊಡಕ್ಷನ್ ಸಿಕ್ತು. ಅಲ್ಲಿ ಏನು ಕಲಿತೆ ಬೇಸಿಕ್ಕು, ಆ ಬುತ್ತಿಲೇ ಇವತ್ತಿನ ತನಕ ನಾನು ಗಾಡಿ ಓಡಿಸ್ತಾ ಇದ್ದೆ ಅಂತ ಅನಿಸುತ್ತೆ. ಇಲ್ಲಾಗಿರೋ ಮದುವೆನ ಅರಗಿಸ್ಕೊಳ್ಳೋಕೆ ಆಗಿಲ್ಲ ನಾನು. ಇನ್ನು ಯಾವ ಮದುವೆ ರಿಸೆಪ್ಷನ್ ನೋಡೋ ಆಸಕ್ತಿನೂ ಉಳಿದಿಲ್ಲ ಈಗ ಅನಿಸುತ್ತೆ. ಅದಾದಮೇಲೂ ಇನ್ನೊಂದಷ್ಟು ನಾಟಕ ಮಾಡ್ಬೋದಿತ್ತು, ಇನ್ನೊಂದಷ್ಟು ಜನರ ಹತ್ರ ಕೆಲಸ ಮಾಡ್ಬೋದಿತ್ತು. ತುಂಬ ಬೇಗ ಎಕ್ಸ್ಪೋಸ್ ಆಗ್ಬಿಟ್ಟೆ. ಅದು ಮುಗಿದು 1 ವರ್ಷಕ್ಕೆಲ್ಲ ಸೀರಿಯಲ್ ಶುರು ಆಗೋಯ್ತು. ನನ್ನ ಕೆರಿಯರೇ ಸ್ಟಾರ್ಟ್ ಆಗೋಯ್ತು. ಸೊ ತರಂಗ 1 ವರ್ಷ ಮುಗೀತು. 1 ವರ್ಷ ಮುಗಿತು. ಆಮೇಲೆ 1 ವರ್ಷ ಬರೀ ನಾಟಕಗಳು ಮಾಡ್ತಾ ಇದ್ದೆ. 2001ನಲ್ಲಿ 2002ಗೆ ಆಲ್ರೆಡಿ ಸೀರಿಯಲ್ಲು. ಎದ್ದೋತದ್ವಾ? ಹಾಂ, ಕೆಲಸ ಮಾಡಲೇಬೇಕಿತ್ತು, ಅನಿವಾರ್ಯ ಆಗ್ತಿತ್ತು. ಮನೆಯಲ್ಲಿ ಫ್ಯಾಕ್ಟ್ರಿ ಲಾಸ್. ನಾಳೆ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ, ಅಣ್ಣಂಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಏನೋ ಮಾಡಲೇಬೇಕಲ್ಲ. ಸೊ ಗೊತ್ತಿರೋ ಕೆಲಸ ಇದು. ಇನ್ನು ನಾನು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ನನ್ನ ಅನುಭವ ಕೇಳ್ತಾರೆ. ಆಮೇಲೆ ಗೊತ್ತಿಲ್ಲ ಅದೆಲ್ಲ. ಇದು ಗೊತ್ತಿರೋ ಕೆಲಸ. ನೋನ್ ಡೆವಿಲ್ ಬೆಟರು ಅನ್ನೋನ್ ಏಂಜಲ್ಗಿಂತ ಒಪ್ಕೊಂಡು ಶುರು ಮಾಡಿ ಹಿಂಗೆ ನನಗೆ ಹಂಗೂ ಅರ್ಧ ಮನ್ಸಲ್ಲಿ ನಾನು ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ದು. ಯಾವುದು ಎದುತ್ತದ್ವಾ? ಹೇಗೆ ಸಿಗ್ತದೆ? ಅಲ್ಲಿ ವಿಜಯ್ ಕುಮಾರ್ ಅಂತ ಒಬ್ಬರು ಇದ್ದರು. ಅಲ್ಲಿ EP ಆಗಿ ವರ್ಕ್ ಮಾಡ್ತಾಯಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫೈನಲ್ ಕಟ್ಟಲ್ಲಿ. ಅವ್ರಿಗೆ ನನ್ನ ಫ್ರೆಂಡ್ ಒಬ್ಬರು ವೀಣಾ ಅಂತ ಅವರು ಪರಿಚಯ ಇದ್ದರು. ಅವ್ರು ನನ್ನ ನಾಟಕಗಳಲ್ಲಿ ನೋಡಿದರು. ಅವರು ವಿಜಯ್ಗೆ ಹೇಳಿದ್ರು, ಹಿಂಗೊಬ್ಬ ಇದ್ದಾನೆ ನೋಡು ಕರ್ಸು ಅಂತ. ಅವ್ರು ಕರ್ಸ್ಕೊಂಡ್ರು. ನನ್ನ ಫೋಟೋ ತಲುಪಿಸಿದ್ರು, ಕರ್ಸ್ಕೊಂಡ್ರು. ಒಂದು ಆಡಿಷನ್ ಇತ್ತು ಅವಾಗ ಚೆನ್ನೈದು. ನಾನು ನಿಮ್ಗೆ ಹೇಳಿದ್ನಲ್ಲ ಬಿಸ್ನೆಸ್ ಲಾಸ್ ಅದೆಲ್ಲ, ಅದು ಇನ್ನೂ ಬಿಗಿನಿಂಗ್ ಸ್ಟೇಜಲ್ಲಿ ಇತ್ತು. ಲಾಸ್ ಆಗೋಗಿತ್ತು. ಅದನ್ನ ಹುಡ್ಕೊಂಡು ಹೋಗಿ ಬಂದು ಮಾಡ್ತಾ ಇದ್ವಿ ಚೆನ್ನೈಗಿನ್ನ. ಚೆನ್ನೈಯಿಂದ ಬರ್ತಾ ಇದ್ದೆ, ಫೋನ್ ಬಂತು, ಹೋದೆ ಆಡಿಷನ್ನು. ಪಾಪ ಪಾಂಡುದು ಒಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ದಟ್ ವಾಸ್ ಮೈ ಆಡಿಷನ್. ದಟ್ ವಾಸ್ ಇಟ್ ಸೆಲ್ಫ್ ಮೈ ಆಡಿಷನ್. ನನಗೆ ಈ ಬೆಂಗಳೂರು ವೆದರ್ಗೂ ಅಲ್ಲಿನ ವೆದರ್ಗೂ ಹೆಚ್ಚು ಕಮ್ಮಿ ಆಗಿ ಮೂಗು ಸೋರೋಕ್ಕೆ ಶುರುವಾಗ್ಬಿಟ್ಟಿತ್ತು. ಹೀಟ್ ಜಾಸ್ತಿಯಾಗಿ ನೆಗಡಿಯಾಗಿ. ಸಿ.ಕೈ ಚಂದ್ರು ಏನು ಮಾಡಿದ್ರು, ನೀನು ಅದನ್ನೇ ಯೂಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡು ನೋಡೋಣ ಅಂದರು. ನೆಗಡಿನೇ? ಹಾಂ, ಯೂಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು. ಸೊ ತಗೊಂಡ್ರು. ಹಾಗೆ ನಟನೆಯ ಜರ್ನಿ ಹಂಗೆ ಶುರುವಾಯಿತು ಪ್ರೊಫೆಷ್ನಲ್ ಆಗಿ. ಸೊ ಮೊದಲು ಪಾಪ ಪಾಂಡು ಗೆಸ್ಟ್ ಅಪಿಯರೆನ್ಸ್. ಅಂದರೆ ಸ್ಕೂಲ್ ಲೆವೆಲಲ್ಲೆಲ್ಲ ನಾಟಕಗಳು ಮಾಡ್ತಿದ್ದೆ, ಅವಾರ್ಡ್ಗಳು ತೊಗೊಂಡಿದ್ದೆ ಸುಮಾರು. ಪುಟ್ಟು ಒಂದು 5th ಸ್ಟ್ಯಾಂಡರ್ಡಿಂದಲೂ ನೆನಪಿದೆ ನನಗೆ. ಸ್ಟೇಜ್ ಮೇಲೆ ಹತ್ತಬೇಕು, ಏನೋ ಇಲ್ಲ ಆಶು ಭಾಷಣನ ಪಿಕ್ ಮಾಡಿ ಏನೋ ಅಜ್ಜಿಟಿಲಿ ಬಾಯಿಗೆ ಬಂದಿದ್ದು ಏನೋ ಒಂದು ಹೇಳ್ಬೆ, ಮೈಕ್ ಮುಂದೆ ನಿಂತ್ಕೋಬೇಕು, ಸ್ಟೇಜ್ ಮೇಲೆ ನಿಂತ್ಕೋಬೇಕು, ಭಯಗೇ ಇಲ್ಲ. 4th ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು. ಸ್ವಾಮಿ ವಿವೇಕಾನಂದನ ವೇಷ ಹಾಕಿ 4 ಲೈನ್ ಹೇಳಿದ್ದೆ, ಅದಕ್ಕೊಂದು ಅವಾರ್ಡು. 5th ಒಂದು ನಾಟಕ ಮಾಡಿದೆ, ಅವಾರ್ಡು. 6th 7th ಕಡಿಮೆ. ಅಲ್ಲಿ ನಾನು ಅದೇ ಇದು ನಮ್ಮ ಲೋಕಲ್ ಹುಡುಗರ ಜೊತೆ ಬಿದ್ದು ಅದು ಬೇರೆನೂ ಆಗ್ತಾ ಇದ್ದೆ ಪ್ರಾಸೆಸ್. ಮತ್ತು ವಾಪಸ್ 9th 10th ಮತ್ತೆ ಇನ್ನೊಂದು ಇಂಟರ್ ಸ್ಟೇಟ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡೆ. PUC ಇರಲಿಲ್ಲ. ಮತ್ತೆ ಶೇಷಾಪುರಮಲ್ಲೇ ಕಲ್ಚರಲ್ ಆ್ಯಕ್ಟಿವಿಟಿ ಅನ್ನೋ ಸೀನೇ ಇಲ್ಲ. ಅಲ್ಲೇ ಬರೀ ಸಿನಿಮಾ ಡ್ಯಾನ್ಸು, ಸಿನಿಮಾ ಹಾಡಕ್ಕೆ ಡ್ಯಾನ್ಸ್ ಮಾಡೋದು. ನಮಗೂ ಅದಕ್ಕೂ ಅಷ್ಟಕ್ಕಷ್ಟೇ ಏನೋ ಮಾಡ್ತಿರಲಿಲ್ಲ. ವಾಪಸ್ ಡಿಗ್ರಿಗೆ ಮತ್ತೆ ಅಂದರೆ ಎಲ್ಲೋ ಬಿಟ್ಟಿದ್ದು ಆನ್ ಆ್ಯಂಡ್ ಆಫ್ ನನ್ನ ಡೆಸ್ಟಿನಿ ವಾಪಸ್ ಕರ್ಕೊಂಬಂತಿಲ್ಗೆ. ಇದನ್ನು ನಾನು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನನ್ನ ಡೆಸ್ಟಿನಿಲಿ ತಗೊಂಡೆ. ಇಲ್ಲೇ ಅನ್ನ ತಿನ್ನಬೇಕು ಅಂತ ಬರೆದಿತ್ತು, ತಿಂತಾ ಇದ್ದೀನಿ. ಸಾಮೂನು ಸ್ವೀಟಿ ರಿಪೋರ್ಟ್ ತರಕ್ಕೆ ಹೋಗಿದಾರ, ಏನು ಅಂತ ಗೊತ್ತಾಗುತ್ತಿರೋ. ಎದೋತದ್ವಾ ಆದಮೇಲೆ ಬಿ ಸುರೇಶ್ ಅವ್ರ ಜೊತೆ 4 ತಂತಿ ಮಾಡಿದೆ. ನಾನು ನೀನು ಆನು ತಾನು ನಾನು ನೀನು. ಎಸ್ ನಾರಾಯಣ ಅವ್ರದ್ದು ಸುಮತಿ ಮಾಡಿದೆ. ಅವೆಲ್ಲ ಸೂಪರ್ ಹಿಟ್ ಸೀರಿಯಲ್ಸ್ ಅವಾಗ. ಅದೊಂದು ಮಜಾ. ಎಸ್ ನಾರಾಯಣ ಅವ್ರದ್ದು ಸುಮತಿಯಲ್ಲಿ ಒಂದೇ ಬ್ಯಾಟಿಂಗ್ ಅಂತ ಕರೆಸಿದ್ದು, ಒಂದೇ ದಿನ ಬಂದೋಗೋ ಕ್ಯಾರೆಕ್ಟರ್ ಅಂತ. ಕೆಲಸ ಬೇಕು, ಹಸಿವು, ಮಾಡ್ತೀನಿ ಅಂದೆ. ಹೋದೆ. ಬೆಳಗ್ಗೆ 7:15 ಶುರು ಮಾಡಿ ಸಂಜೆ 6 ಗಂಟೆಗೆ ಪ್ಯಾಕಪ್ ಅಂತ ಅಂದ್ಕೊಂಡಿದ್ರು. ನಾನು ತೊಗೊಳ್ಳೋ ಸ್ಪೀಡ್ಗೆ 2:45ಗೆಲ್ಲ ಪ್ಯಾಕಪ್ ಆಗೋಯ್ತು, ಮುಗಿದೋಯ್ತು. ಆಮೇಲೆ ಸೀನ್ ಇಲ್ಲ, ಶೂಟ್ ಮುಗಿದೋಯ್ತು. ಅವರು ಎಸ್ ನಾರಾಯಣ ಸರ್ಗೆ ಫೋನ್ ಮಾಡಿ ಹೇಳಿದ್ರು. ಸೀನು ಅಂತ ಅವರು ಡೈರೆಕ್ಟರ್ ಇದ್ದಿದ್ದು. ಸೀನು ಸರ್ ಎಸ್ ನಾರಾಯಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಹುಡುಗ ತುಂಬ ಫಾಸ್ಟ್ ಇದ್ದಾನೆ, 2:45ಗೆಲ್ಲ ಪ್ಯಾಕಪ್ ಆಗೋಯ್ತು. ನಾವು 2:45ಗೆ ಆಗೋಯ್ತು, ಮುಗಿದೇ ಇವತ್ತು ಸೀನ್ಸ್ ಇಲ್ಲ. ಹೌದಾ ಅಂದ್ಬಿಟ್ಟು ಅವ್ರು ಹೋಗಿ ಲ್ಯಾಬಲ್ಲಿ ನೋಡಿದ್ರಂತೆ, ಎಡಿಟಿಂಗ್ ಸೂಟಲ್ಲಿ ನೋಡಿದ್ರಂತೆ ನನ್ನ ಎಪಿಸೋಡು. ಓಕೆ ನೋಡೋಣಿರು ಅಂತ ಬಿಟ್ಟಿದ್ದಾರೆ. ಒಂದು ವಾರ ಗ್ಯಾಪು. ಮೇನ್ ವಿಲನ್ ಮಾಡ್ತಾ ಇದ್ದವನು UK ಇಂದ ಬಂದಿದ್ದ. ಆ್ಯಕ್ಚುಲಿ ನಿಜವಾಗ್ಲೂ UK ಇಂದಲೇ ಬಂದಿದ್ದ
ಕ್ಯಾರೆಕ್ಟ್ರು ಯು ಕೆಯಿಂದ ಬಂದಿದ್ದು ಅಂತ ಮಾಡಿದ್ರು. ಹೀರೋ ಇನ್ನೂ ಚಾಕು ತೊಗೊಂಡು ಅವ್ನು ಹಡ್ಸ್ಕೊಂಡು ಹೋಗೋದೇನೋ ಒಂದು ಸೀನ್ ಇತ್ತು. ಅವನು ಆರ್ಟಿಫಿಷಿಯಲ್ ಚಾಕು ತರಿಸಿ ಅಂತ ಕೂತಿದ್ದ. ಯು ಕೆ ಅವ್ನಿಗೇನೋ ಗೊತ್ತಿಲ್ಲ ಪಾಪ ನಮ್ಮಲ್ಲಿ. ಅವ್ನಿಗೇನು ಭಯ ಅಂದರೆ ಅವಳು ಸ್ವಲ್ಪ ಎಮೋಷ್ನಲ್ ಆದರೆ ಚುಚ್ಚಿಬಿಡ್ತಾಳೆ ಅಂತ ಭಯ ಅವನಿಗೆ. ಮಾಡೋದೇ ಇಲ್ಲ ಅಂದ್ಬಿಟ್ಟ. ಅವತ್ತು ಶೂಟ್ ನಿಂತೋಯ್ತು. ಅದು ಅವ್ರಿಗೆ ಸಿಟ್ಟು ಬಂದಿತ್ತು. ಏನು ಮಾಡಿದ್ರು, ಅವನ ಕ್ಯಾರೆಕ್ಟರ್ ವಾಪಸ್ ಯು ಕೆಗೆ ಓಡೋದ ಅಂತ ಮಾಡಿಬಿಟ್ಟು ಆ ಜಾಗಕ್ಕೆ ನನ್ನ ಕರೆಸಿ ಬಿಟ್ಟರು. ಒಂದು ದಿನದ ಬ್ಯಾಟಿಂಗ್ ಹೋದವನು 360 ಎಪಿಸೋಡ್ ಏನೋ ಮಾಡಿದೆ. ಹೆಂಗಸರು ನಾನು ನೋಡಿದ್ರೆ ಅಲ್ಲಿ ನನಗೆ ಓಡೋಬಿಡೋರು. ಸೀರಿಯಸ್ಲಿ ವಿಲನ್. ಆ ಸೀರಿಯಲ್ ನಡೆಯೋ ಟೈಮಲ್ಲೇ ಒಂದು ದಿನ ಗ್ರಾಚಾರ ಕೆಟ್ಟು ನಾನು ಡೋಬಿಘಾಟ್ ಕಡೆಯಿಂದ ಬರ್ತಾಯಿದ್ದೆ. ದಾರಿ ತಪ್ಪೋಗಿ ಒಳಗೋಗ್ಬಿಟ್ಟಿದ್ದೀನಿ. ಡೆಡ್ ಎಂಡು. ನಂಗೆ ಏನು ಗೊತ್ತಾಗ್ತಾ ಇಲ್ಲ. 3:30 ಡೋಬಿಘಾಟು. 3:30 ಯೂ ಟರ್ನ್ ಹಾಕೊಂಡು ವಾಪಸ್ ಬಂದೆ. ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ ನನಗೆ. ಹೆಲ್ಮೆಟ್ ತೆಗೆದ್ಬಿಟ್ಟು ಅಲ್ಲಿ ವಟಾರದಾಚೆ ಒಂದು 4-5 ಜನ ಹೆಂಗಸರು ಮಾತಾಡ್ತಾ ಕೂತಿದ್ರು. ಅಮ್ಮ ನಾನು ಬನಶಂಕರಿ ಟೆಂಪಲ್ ಕಡೆಗೆ ಹೋಗ್ಬೇಕು ಅಂತ ಇನ್ನೂ ಹಿಂಗೆ ಅಂತ ಇದ್ದೀನಿ. ಆಗಷ್ಟೇ ಒಳಗಡೆ ನಾನು ಸೀರಿಯಲ್ ನೋಡ್ಕೊಂಡು ಬಂದು ಕೂತಿದ್ದಾರೆ. ನಂಗೆ ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡ್ಬಿಟ್ರು. ನಿಂಗೆ ಮಾನ ಮರ್ಯಾದೆ ಇದ್ರೆ ನೀನು ದುಡ್ಕೊಂಡು ತಿನ್ನಬೇಕು, ಅವಳು ಆಸ್ತಿ ಬೇಕಾ ನಿನಗೆ, ಅದು ಇದು. ನನಗೆ ಏನು ಹೇಳ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಮೊದಲೇ ಸೆಮಿ ಸ್ಲಮ್ಮದು ಭಯ ಶುರು ಹೋಗೋದು ನನಗೆ. ಹೊಡೆದ್ರು ಹೊಡಿತಾರೆ ಈಗ. ಅಲ್ಲಮ್ಮ ಅದೇ ಏನು ಹೇಳ್ತಾರೆ. ಅಷ್ಟರಲ್ಲಿ ಅವನೊಬ್ಬ ಬಂದ ಘಟ ಅವ್ನು ಕಪ್ಪುಗೆ ಹೆಂಗಿದ್ದ ಅಂದರೆ ಬಿತ್ತಿವತ್ತು ನನಗೆ ಅಂದ್ಕೊಂಡೆ. ಏನೋ ಮಾಡಿದೆ ನಾನು. ಒಂದು ನಿಮಿಷ ಇರುಗುರು, ಹೇಳಮ್ಮ ಅದೇನು ಅಂತ. ಏನೇ ಅದು ಅವ್ರ ಮನೆಯವರು ಏನೋ ಅದನ್ನು ಇವಾಗಷ್ಟೇ ಸೀರಿಯಲ್ ನೋಡ್ಕೊಂಬಂದೆ. ಏನು ಗೊಳಾಕೋತಂಗೆ ಗೊತ್ತಾನು ಅಯ್ಯಪ್ಪ ಏನೋ ಒಂದು ವರ್ಡ್ ಯೂಸ್ ಮಾಡ್ದೆ, ನಾನು ಹೇಳೋಕ್ಕಾಗಲ್ಲ. ಒಂದು ಬೀಪ್ ಹಾಕ್ಬಿಟ್ಟು ಮಾಡೋ ಕೆಲಸ ನೀನು ಹೋಗ್ಗುರು, ಇವು ಮುಂಡೆ ಬಂದು ನಮಗೆ ಮ್ಯಾಚ್ ನೋಡೋಕೆ ಬಿಡಲ್ಲ, ಏನೂ ಇಲ್ಲ, ಹಾರಾಕೊಂಡು ಕುಂತ್ಬಿಡ್ತಾವೆ ಮನೆಯಲ್ಲಿ. ನೋಡು ನೀನು ಟಿ ವಿಲಿ ಏನೋ ಮಾಡಿದೆ, ನಿನ್ನ ಮೇಲೆ ನೀನು ಹೋಗಿ ನೀನು ಒಳಗೋಗ ಅದು ಇದೊಂದು ಸಾರಿ ಗುರು ಅಂದ. ಯಪ್ಪ ಹಿಂಗೆ ಬೀಸ್ಕೊಂಡು ಬಂದಿದ್ದಂಗೆ ಹೋಯ್ತು. ಇಲ್ಲ ಅವ್ರು ಬಿದ್ದಿರೋ ಇನ್ನೊಂದು 2 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರು ಏನು ಅಂತ ಮ್ಯಾಟ್ರ್ ಹೇಳ್ದೆ ಹೋಗಿದ್ರೆ ಇವ್ನು ಒಂದು ಬಿಟ್ಟಿರೋನು. ಅವ್ನಿಗೇನೋ ನಾನೇನು ಮಿಸ್ಬಿಹೇವ್ ಮಾಡ್ಬಿಟ್ಟಿನಿ ಅವ್ರ ಜೊತೆ ಅಂತ ಅವನಿಗೆ ಈ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಅದು ಒಂದಷ್ಟು ಮಾಡಿದ 6 ವರ್ಷ ಅದನ್ನೇ ಮಾಡಿದೆ. ಎಸ್ನಾರಾಯಣ್ ಸರ್ ಅಲ್ಲ ಒಟ್ಟು ಸೀರಿಯಲ್ಸ್ ಸೀರಿಯಲ್ಸ್ ಅದೊಂದೇ ಸೀರಿಯಲ್ ಎಸ್ನಾರಾಯಣ್ ಸರ್ ಜೊತೆ ಮಾಡಿದ್ದು. ಎಸ್ನಾರಾಯಣ್ ಸರ್ ಅಸೋಸಿಯೇಟ್ಸ್ ಮಾಡೋರು ಅದನ್ನ ಅವ್ರ ಎಪಿಸೋಡ್. ಅವ್ರು ಬಂದೇ ಇಲ್ಲ, ಒಂದಿನ ಸೆಟ್ಟಿಗೆ ಬಂದಿಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಪೀಕಲ್ಲಿತ್ತು. ಅವ್ರದ್ದು 2-3 ಸೀರಿಯಲ್ ನಡೆಯೋದು. ಅವ್ರು ಬರೀ ಸ್ಕ್ರಿಪ್ಟ್ ಕಳಿಸೋರು ಸೆಟ್ಗೆ, ಹೆಂಗೆ ಶೂಟ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಸಮೇತ ಬರೋದು. ಹಾಂ ಆ ಕಾಲಕ್ಕೇನೆ ಶೂಟಿಂಗ್ ಯಾವ ಶಾರ್ಟ್ ಏನು ತೆಗಿಬೇಕು ನೀಟ್ ಇನ್ಸ್ಟ್ರಕ್ಷನ್ಸ್ ಇರ್ತಿತ್ತು. ರೈಟಿಂಗಲ್ಲಿ ಇರ್ತಿತ್ತು, ಇಲ್ಲಾಂದ್ರೆ ಓರಲ್ಲಿ ಇರ್ತಿತ್ತು. ಕ್ಯಾಸೆಟ್ ಬರ್ತಿತ್ತು, ಕ್ಯಾಸೆಟ್ನ ಅಲ್ಲಿ ಬರ್ಕೋತಿದ್ರು. ಅಲ್ಲಿ ಡೌಟ್ ಆದರೆ ಫೋನ್ ಮಾಡಿ ಕೇಳಿ ಕಮ್ಯುನಿಕೇಟ್ ಮಾಡ್ಕೊಂಡು ಶೂಟ್ ಮಾಡ್ತಾಯಿದ್ರು. ಸೊ ಆ ಸೀರಿಯಲ್ ಮುಗಿದು ಒಂದಷ್ಟು ಸೀರಿಯಲ್ಗಳು ಮಾಡಿದೆ. ಪೀಕಲ್ಲಿತ್ತು ನನ್ನ ಕೆರಿಯರ್ ಅವಾಗ. ಒಟ್ಟಿಗೆ 3 ಸೀರಿಯಲ್ ಮಾಡ್ತಿದ್ದೆ. ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಬೆಳಗ್ಗೆ ಒಂದು ಸೀರಿಯಲ್ಲು, ಸಂಜೆವರೆಗೂ ಒಂದು ಸೀರಿಯಲ್ಲು, ಸಂಜೆಯಿಂದ ಮನೆಯ ಬೆಳಗ್ಗೆ ಒಂದು ಸೀರಿಯಲ್ ಮಾಡಿದ್ದೀನಿ. 24 ಅವರ್ಸಲ್ಲಿ 3 ಮಾಡಿದ್ದೀನಿ. ಅದು ಖುಷಿ ಪಡಬೇಕಾಗಿಲ್ವಾ ಗೊತ್ತಿಲ್ಲ, ಬಟ್ ನಾನು ಫ್ರಸ್ಟ್ರೇಟ್ ಆಗೋಕ್ಕೆ ಶುರು ಆಗ್ಬಿಟ್ಟೆ. ಅಂದರೆ ನಾನು ಬಂದಿದ್ದು ಬೇರೆ ಏನೋ ಮಾಡೋಕ್ಕೆ, ಇದಲ್ಲ 6 ವರ್ಷ ಅದನ್ನೇ ಮಾಡಿದ್ದೀನಿ. ನಾನು ಬರೀಬೇಕು, ನಾನು ಡೈರೆಕ್ಟ್ ಮಾಡಬೇಕು, ನಾನು ಶಾರ್ಟ್ ಇಡಬೇಕು, ಸಿನಿಮಾ ಮಾಡಬೇಕು. ಬೇಸಿಕಲಿ ತಲೆಯಲ್ಲಿ ಇದ್ದಿದ್ದು ಅದು. ಆ ಹುಳಾನ ಒತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ಅದು ಸರಿಯಾಗಿ ಕಚ್ಚೋಕ್ಕೆ ಶುರುವಾಗ್ಬಿಟ್ಟಿತ್ತು. ನನ್ನ ಕೈಲಿ ಆಗ್ತಿಲ್ಲ, ಫ್ರಸ್ಟ್ರೇಟ್ ಆಗೋಕ್ಕೆ ಶುರುವಾಗಿದೆ. ಸೊ ನಾನು ಮಾಡ್ತಾಯಿದ್ದಿದ್ದು 3 ಸೀರಿಯಲ್ಲು, ಒಂದು ಬೀಸುವರ್ದು, ಒಂದು ಫೈನಲ್ ಕಟ್ಟು, ಇನ್ನೊಂದು ನಿಂಬಸ್ ಅನಿಸುತ್ತೆ. 3 ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ನನ್ನ ಕ್ಯಾರೆಕ್ಟರ್ ಮುಗಿಸ್ಬಿಡಿ ಪ್ಲೀಸ್ ಅಂತ. ಬಿ ಸುರೇಶ್ ಅವ್ರ ಸೀರಿಯಲಲ್ಲಿ ನನ್ನ ಸಾಯಿಸ್ಬಿಟ್ರು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಫೈನಲ್ ಕಟ್ಟಲ್ಲಿ ಸೀರಿಯಲ್ಲೇ ಮುಗಿದೋಯ್ತು ಆ ಟೈಮ್ಗೆ. ಪರಮಪದ ಅಂತ ಆ ಸೀರಿಯಲ್ ಲೀಡ್ ಮಾಡ್ತಾಯಿದ್ದೆ ನಾನು. ಪರಮಪದ ಅದು ಲೀಡ್ ಮಾಡ್ತಿದ್ದೆ. ಫೈನಲ್ ಕಟ್ನ ಸೀರಿಯಸ್ ಸೀರಿಯಲ್ ಅದು. ಸೀರಿಯಸ್ ಬರೀ ಕಾಮಿಡಿ ಮಾಡೋರು. ಯೋಗರಾಜ್ ಭಟ್ರು ಶೂಟ್ ಮಾಡೋಕ್ಕೆ ಶುರು ಮಾಡಿದ ಸೀರಿಯಲ್ ಅದು. ಮುಂಗಾರ ಮಳೆಗೆ ಮುಂಚೆ ನಾನು ಎಂಟ್ರ್ ಆಗೋತ್ತಿಗೆ ಭಟ್ರು ಅದು ಬಿಟ್ಟು ಮುಂಗಾರ ಮಳೆಗೆ ಹೋಗಿದ್ರು. ಕುಣಿತು ಬಾರೆ ಒಲಿದು ಬಾರೆ 4 ತಂತಿಲಿ ಒಂದು ಟ್ರ್ಯಾಕ್ ಲೀಡು. ಸೊ ಎಲ್ಲ ಕಡೆ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಗುರುಗಳೇ ಪ್ಲೀಸ್ ಅಂತ ಹೇಳಿ ಮುಗಿಸ್ಕೊಂಡು ಕ್ಲಾಪ್ ಹಿಡಿಯೋಕೆ ಹೋಗಿದ್ದು. ಬಿ ಸುರೇಶ್ ಅವ್ರದ್ದು ಗುಬ್ಬಚ್ಚಿಗಳು ಅಂತ ಸಿನಿಮಾ. ಸೊ ಅವ್ರ ಸೀರಿಯಲ್ ನಟ ಈಗ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರು. ಕ್ಲಾಪ್ ಬಾಯ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಅಲ್ಲಿ ಹೆಂಗೇನೆ ನಾನು ಸಾಗರ್ ಇಬ್ಬರೇ ಇದ್ದಿದ್ದು. ಎಲ್ಲ ನಾವೇ. ನೀವು ಸುರೇಶ್ ಅವರು. ಸಾಗರ್ ಅಂತ ಬೋಡ್ಗ ಇದ್ದ. ಸುರೇಶ್ ಸರ್ ಬರ್ತಿರಲಿಲ್ಲ. ಸುರೇಶ್ ಸರ್ ಪ್ರೊಡ್ಯೂಸರ್. ಅದಕ್ಕೆ ಅಭಯ್ ಸಿಂಹ ಡೈರೆಕ್ಟ್ ಮಾಡಿದ್ದು. ಅಭಯ್ ಸಿಂಹದ ಫಸ್ಟ್ ಫಿಲ್ಮ್ ಅದು. ಗುಬ್ಬಚ್ಚಿಗಳು. ಹತ್ತುರಾಯನ ಆಟವ ನಿಲ್ಲಿಸಿ ಗುಬ್ಬಚ್ಚಿಯ ಕನಸಂತತಿ ಉಳಿಸಿ. ಸೊ ಅದು ಕ್ಲಾಪ್ ಹಿಡಿ, ಕ್ಲಾಪ್ ಎತ್ತಿ ಬ್ಯಾಗಲ್ಲಿ ಹಾಕೋ, ಓಡೋಗು, ಟೇಪ್ ರೆಕಾರ್ಡ್, ಒಂದು ವಾಕ್ಮನ್ ರೆಕಾರ್ಡ್ರು. ಲೋ ಬಜೆಟ್, ತುಂಬ ಲೋ ಬಜೆಟ್ ಪಿಕ್ಚರು. ರೆಕಾರ್ಡರ್ ತೊಗೊಂಡೋಗಿ ಎಲ್ಲಿ ಪ್ಲೇಸ್ ಮಾಡ್ಬೇಕು ನೋಡು, ಇಲ್ಲಾಂದರೆ ಫ್ರೇಮಲ್ಲಿ ಇಲ್ಲಾಂದರೆ ಕುತ್ಕೊಂಡು ಬೂಮ್ರ ಆಡ್ತಾರೆ ಇಟ್ಕೋ, ಡೈಲಾಗ್ ರೆಕಾರ್ಡ್ ಮಾಡ್ಕೊ, ಓಡ್ಬಾ, ಶಾರ್ಟ್ ಬರ್ಕೋ, ರೇಟಿಂಗ್ ರಿಪೋರ್ಟ್ ಬರ್ಕೋ, ಎತ್ತಿಡು. ಮತ್ತು ಕ್ಯಾನ್ ಅವತ್ತು ಸಾಗರ್ ಬೇರೆ ಕೆಲಸ ಮಾಡ್ತಾರೆ, ಕ್ಯಾನ್ ತೆಕ್ಕೊಡು, ಕ್ಯಾನ್ ನಂಬರ್ ಬರ್ಕೋ, ಈ ಕ್ಯಾನ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಹೋಗಲ್ಲಿ ಕೇಳ್ಕೊ. ಈ ಥರ ಒಂದು ಸಿನಿಮಾಲ್ಲಿ ಎಷ್ಟು ಕಲಿಬೋದು ಅಷ್ಟು ಕಲಿಸ್ಬಿಟ್ರು ನನಗೆ.
ಅದ್ರ ಕ್ಯಾಮ್ರಾಮನ್ನು ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್. ಅಭಯ್ ಸಿಂಹ ಮತ್ತು ಅವರು ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು, ಅವರಿಬ್ಬರು ಗೋಲ್ಡ್ ಮೆಡಲಿಸ್ಟ್ಗಳು. ಅವರಿಬ್ಬರ ಹತ್ರ ಎಷ್ಟು ಕಲಿಯೋಕ್ಕೆ ಸಾಧ್ಯ ಅಷ್ಟು ಕಲ್ತ್ಕೊಂಡೆ. ತುಂಬ ಚೆನ್ನಾಗಿತ್ತು. ಅವ್ರಿಗೆ ನನ್ನ ಜೊತೆ ಕೆಲಸ ಮಾಡೋಕೆ ಖುಷಿ ಸಿಕ್ತು. ಒಂದು ಫೀಲ್ ಏನಿತ್ತವಾಗ್ತು ಅಂದರೆ ಎನಿಥಿಂಗ್ ಫಾರ್ ಸಿನಿಮಾ ಶೂಟ್ ಏನು ಬೇಕಾದ್ರೂ ಮಾಡೋಣ, ಹೋಗಿ ಕೈ ಕಾಲು ಹಿಡಿಯೋಣ, ಹಣ ಒಂಚೂರು ಈ ಕಡೆ ಬಾಯಿ ಹಣ ಇದ್ದಿತ್ತು, ಜಗಳ ಮಾಡು ಪರವಾಗಿಲ್ಲ, ಏನು ಬೇಕಾದ್ರೆ ಅವ್ನು ಶೂಟ್ ಆಗಬೇಕು, ಅದು ಕುತ್ಕೊಳ್ಳೋಕೆ ಶುರು ಆಗ್ಬಿಡ್ತು. ಅದು ಮುಗೀತು. ಅದಾದ ಮೇಲೆ ನಾನು ಸೂರಿ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಜಂಗ್ಲಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಅದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಮಾಡಿದೆ, ಒಂದು ಮೇನ್ ರೋಲು ಮಾಡಿದೆ. ಅದಾದಮೇಲೆ ದಿನೇಶ್ ಬಾಬು ಅವ್ರ ಜೊತೆ ಒಂದು 6-7 ಸಿನಿಮಾ ಮಾಡಿದೆ. ಆದಮೇಲೆ ಕಾರ್ತಿಕ್ ಸರ್ಗೂರ್ ಅಂತ ಭೀಮಸೇನ ನಳ ಮಹಾರಾಜ ಮಾಡಿದ್ರಲ್ಲ, ಅವರ ಜೊತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಸಿನಿಮಾ, ಅದು 5 ಲ್ಯಾಂಗ್ವೇಜಲ್ಲಿ. 5 ಲ್ಯಾಂಗ್ವೇಜ್ಗೂ ನಾನು ಸ್ಕ್ರಿಪ್ಟ್ ಇನ್ಚಾರ್ಜು. ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಅಲ್ಲೇ ಹಾಲ್ಟ್ ಆಗಿ ಸೆಂದಮಿಳ್, ನಮ್ಮ ಹಳೆ ಕನ್ನಡ ಇದೆಯಲ್ಲ ಆ ಥರ ಸೆಂದಮಿಳ್ ಎಷ್ಟೊಂದು ಜನ ತಮಿಳವ್ರಿಗೆ ಅರ್ಥ ಆಗಲ್ಲ. ಸೊ ಇಂಗ್ಲೀಷಿಂದ ಸೆಂದಮಿಳ್ಗೆ ಭಾಷಾಂತರ ಮಾಡಿ ಅದನ್ನು ಹೇಳ್ಕೊಡಕ್ಕೆ ಬರಬೇಕಲ್ಲ, ತಮಿಳು ಓದಕ್ಕೆ ಬರಲ್ಲ ಅಷ್ಟು ಫ್ಲೂಯೆಂಟಿಗಾಗಿ. ಫಸ್ಟ್ ಆಫ್ ಆಲ್ ತಮಿಳು ಓದಕ್ಕೆ ಬರಲ್ಲ, ಸೆಂದಮಿಳ್ ಎಲ್ಲಿಂದ ಬರುತ್ತೆ ಮಣ್ಣು. ಅದಕ್ಕೆ ಏನು ಮಾಡಿದೆ ನಾನು, ಸೆಂದಮಿಳ್ನ ಕನ್ನಡದಲ್ಲಿ ಬರ್ಕೊಂಡೆ. ಅವ್ರ ಹತ್ರ ಮತ್ತೆ ಹೇಳಿಸೋದು ಡೈಲಾಗ್ನ, ಎಲ್ಲಿ ಎತ್ತಬೇಕು, ಎಲ್ಲಿ ಒತ್ತಬೇಕು, ಎಲ್ಲಿ ಪಾಸಿಗೆ ಗೆರೆ. ನಾವು ಹಳೆಗನ್ನಡ ಪದ್ಯ ಬರಿತಾ ಇದ್ವಿ ಗೊತ್ತಾ, ಲಘು ಗುರು ಹಾಕ್ಕೊಂಡೆಲ್ಲ ಬಿಡಿಸಿ ಅದು ಇಲ್ಲಿ ಕೆಲ್ಸಕ್ಕೆ ಬರೋದು ನನಗೆ ಡೀಟೇಲ್ ಆಗಿ. ಅಂದರೆ ನನಗೆ ಮಾತ್ರ ನೀಟಾಗಿ ಗೊತ್ತು ಯಾವ್ದು ಎತ್ತಿದ್ರೆ ಯಾವ್ದು ಒತ್ತಿದ್ರೆ ಹೆಂಗೆ ಅಂತ. ಸೊ ಆಮೇಲೆ ಅವ್ರ ಹತ್ರ ಒಂದು ಸರ್ತಿ ವರ್ಬಲ್ಲಾಗಿ ರೆಕಾರ್ಡ್ ಮಾಡಿ ಇಟ್ಕೊಂಡು, ಅದಾದಮೇಲೆ ಇಲ್ಲಿಗೆ ಬಂದು ಮತ್ತೆ ತೆಲುಗಲ್ಲಿ 1 ವರ್ಷ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂಗದು. ಅಲ್ಲಿವರೆಗೂ ಏನಾಗ್ತಾ ಇತ್ತು, ದಿನೇಶ್ ಬಾಬು ಅವ್ರ ಸಿನಿಮಾಗಳಲ್ಲೆಲ್ಲ ಸುಹಾಸಿನಿ ಬರ್ತಿದ್ರು, ಭಾಮಾ ಬರ್ತಿದ್ಲು, ಊರ್ವಶಿ ಬರ್ತಿದ್ರು. ಸೊ ಅವ್ರಿಗೆ ಜೆನಿಫರ್ ಕೊತ್ವಾಲ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಎಲ್ಲ ಪರಭಾಷಿಗರ ಜೊತೆ ಕೆಲಸ ಮಾಡಿದ್ದೀನಿ. ನನ್ನ ಯಾಕೆ ಪ್ರಿಫರ್ ಮಾಡ್ತಿದ್ರು ಅಂದರೆ, ನೀನೇ ಬೇಕು ಅಂತ ಯಾಕೆ ಕೇಳ್ತಿದ್ರು ಅಂದರೆ, ನೀವು ಹಿಂದಿ ಓಕೆ ತಗೋ, ಟಕ ಹಿಂದಿಲಿ ಬರ್ಕೊಟ್ಬಿಡ್ತಾ ಇದ್ದೆ. ಹಿಂದಿಲಿ ಬರೆದ್ಬಿಟ್ಟು ಸೇಮ್ ಡಿವೈಡ್ ಮಾಡಿ ಎಲ್ಲಿ ಎತ್ತಬೇಕು, ಆರೋ ಮಾರ್ಕು ಎಲ್ಲಿ ಒತ್ತಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ಎಷ್ಟು ಸ್ಟ್ರೆಸ್ ಮಾಡಬೇಕು ಕೊಟ್ಬಿಟ್ಟು ಕನ್ನಡದಲ್ಲಿ 4 ಸಲ ಇಳಿಸ್ಬಿಟ್ಟು ಅವ್ರಿಗೆ ಹಿಂದಿ ನೋಡ್ಕೊಂಡು ಕನ್ನಡದಲ್ಲಿ ಹೇಳಕ್ಕೆ ಹೇಳ್ಕೊಟ್ಬಿಡ್ತಾ ಇದ್ದೆ. ಹೂವಿನ ಸರ ಹತ್ತಂಗೆ ಕೆಲಸ ಆಗ್ಬಿಡೋದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.